ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ನಿಮ್ಮೆಲ್ಲರಿಗೂ ಚಂದನ ಹರಟೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವತ್ತೂ ಮನುಷ್ಯ ದಿನನಿತ್ಯ ಲವಲವಿಕೆಯಿಂದ ಬದುಕಬೇಕು. ಲವಿಕೆ ಇಲ್ಲದಲೇ ಹೋದ ಮೇಲೆ ನಮ್ಮ ಜೀವನಕ್ಕೆ ಸಾರ್ಥಕತೆ ಏನು? ಆದ್ದರಿಂದ ಬದುಕಬೇಕೆಂಬ ಬಯಕೆ ಒಂದಿಲ್ಲದಿರೆ ಬಾಳ್ಗೆ ಪೌರುಷವಿಲ್ಲ, ಪಂಥವಿಲ್ಲ. ನಾಳೆ ಸುಖವಿಲ್ಲ ಎಂದು ಇಂದು ಚಿಂತಿಸಲೇಕೆ, ಇಂದಿನಳು ನಾಳೆಯನ್ನು ಬೆರೆಸಲೇಕೆ. ಈ ಕ್ಷಣವು ನಗುತ್ತಿರಲು, ಈ ದಿನವು ನಗುತ್ತಿರಲು, ಬಾಳ್ವೆ ಬೆಳಗುವುದೆಂದು ಮರೆಯಲೇಕೆ ಎನ್ನುವ ಕೈಯ್ಯನ ರೈ ಕವಿತಾ ಕುಟೀರದಿಂದ ಕೊಟ್ಟಿರುವ ಮಾತನ್ನು ನಾವು ಮರೆಯಬಾರದು. ಆದರೆ ಏನು ಮಾಡುತ್ತೀರಿ? ಏನೆಲ್ಲ ನಮಗೆ ನೆನಪಿದ್ದರೂ ಕೂಡ ಏನು ಮಾಡೋಣ ಸ್ವಾಮಿ, ಒತ್ತಡ ಅಂತ ಒಂದು ಇದೆಯಲ್ಲ, ಪ್ರಾರಬ್ಧ, ಏನು ಮಾಡ್ತೀರಾ, ಅದನ್ನು ತಪ್ಪಿಸ್ಕೊಳ್ಳೋದೇ ಕಷ್ಟ ಅಂತ ಹೇಳಿ ನಾವು ಅನವಶ್ಯಕ ಒತ್ತಡಕ್ಕೆ ಸಿಗುವುದರ ಮೂಲಕ ರಕ್ತದೊತ್ತಡವನ್ನು ಹೆಚ್ಚಿಸಿಕೊಳ್ಳುತ್ತೇವೆ, ಮಾನಸಿಕ ಒತ್ತಡವನ್ನು ಹೆಚ್ಚಿಸಿಕೊಳ್ಳುತ್ತೇವೆ. ಆದ್ದರಿಂದ ಇಂಥ ಒತ್ತಡವನ್ನು ನಾವು ಒತ್ತಡಕ್ಕೆ ಅವಕಾಶ ಕೊಡದಲೇ ಹೇಗೆ ಬದುಕಿ ಬಾಳಬೇಕು, ಯಾವ ದೃಷ್ಟಿಯಿಂದ ಒತ್ತಡ ಹೇಗೆ ಹೆಚ್ಚುತ್ತೆ ಅನ್ನುವಂತಹ ಒಂದು ವಿಶ್ಲೇಷಣೆಗೆ ಇಲ್ಲಿ ಹರಟೆಗೆ ಕೊಟ್ಟಿರ್ತಕ್ಕಂಥ ವಿಷಯವೇ ಒತ್ತಡ ಯಾರಿಗೆ ಹೆಚ್ಚು, ಪೋಷಕರಿಗೋ ಅಥವಾ ಮಕ್ಕಳಿಗೋ ಅನ್ನುವ ವಿಷಯದಲ್ಲಿ ಪೋಷಕರಿಗೆ ಒತ್ತಡ ಹೆಚ್ಚು ಸ್ವಾಮಿ. ಯಾಕೆ ಗೊತ್ತಾ? ಈ ಮಕ್ಕಳನ್ನು ಸುಧಾರಿಸಬೇಕು, ಒಂದು ಒತ್ತಡ. ಅದರ ಜೊತೆಗೆ ಜೀವನವನ್ನು ಸುಧಾರಿಸಬೇಕು, ಅದೊಂದು ಒತ್ತಡ ಅಂತ ಹೀಗೆಲ್ಲ ಆಡುವ ಮಾತಿಗೆ ಪ್ರಪ್ರಥಮ ಬಾರಿಗೆ ಚಂದನದ ವಾಹಿನಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಈ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಜನಪದದ ಕ್ಷೇತ್ರದಲ್ಲಿ ಅದ್ವಿತೀಯ ಕ್ಷೇತ್ರವನ್ನು ಮಾಡಿ ದಿನನಿತ್ಯ ಕನ್ನಡದ ಉಪನ್ಯಾಸಕರಾಗಿರುವ ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂತಹ ಶ್ರೀ ಮಲ್ಲೇಶ್ ಗೌಡ ಅವರು ಹಾಸನದಿಂದ ಬಂದಿದ್ದಾರೆ. ಪೋಷಕರಿಗೆ ಒತ್ತಡ ಅನ್ನುವ ಮಾತನ್ನು ನಾನು ಮಾತನಾಡ್ತೀನಿ ಅಂತ ಹೇಳಿ ಮೊದಲ ಬಾರಿಗೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಾನು ಸ್ವಾಗತಿಸಿಕೊಳ್ತಿದ್ದೇನೆ. ಇದರ ಜೊತೆಯಲ್ಲಿ ಮಲ್ಲೇಶ್ ಗೌಡರು ಒತ್ತಡ ಅಂತ ಹೇಳಿದ ಮೇಲೆ, ಹೌದು ನಿಜ, ಮಲ್ಲಿಗೆಯ ಹೂವಿದೆಯಲ್ಲ, ಅದು ಮೊಗ್ಗಾಗಿದ್ದ ಅರಳಬೇಕಾದರೆ ಶಿವ ಬಂದರೂ ಕೂಡ ಅವನ ಕೃಪೆ ಮೊಗ್ಗಿನ ಮೇಲೆ ಬಿದ್ದರೆ ಮಾತ್ರ ಅದು ಹೂವಾಗಿ ಅರಳುತ್ತೆ. ಏಕೆಂದರೆ ಅಲ್ಲಿ ಇಲ್ಲಿ ನೀವೇನೇ ಕೂತರೂ ಕೂಡ ತುಂಗ ಮತ್ತು ಭದ್ರದ ನಡುವೆ ಸಹ್ಯಾದ್ರಲ್ಲಿ ಇರ್ತಕ್ಕಂಥವಳು ನಾನು, ಕುಂದಾಪುರದವಳು. ನಮಗೆ ಕುಂದೇ ಇಲ್ಲದಂತೆ ಬದುಕಬೇಕು ಅಂತ ಹೇಳಿದರೆ ಒತ್ತಡ ಸ್ವಾಮಿ, ಒತ್ತಡ. ಆದ್ದರಿಂದ ಅವರ ಮಾತಿಗೆ ನನ್ನ ಮಾತು ಇದೆ ಅಂತ ಹೇಳುವ ಶಿವಮೊಗ್ಗದಿಂದ ಬಂದಿರತಕ್ಕಂತಹ ಉಪನ್ಯಾಸಕಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ವಿತೀಯವಾದ ಛಾಪು ಮೂಡಿಸ್ತಾ ಇರತಕ್ಕಂಥ ನಮ್ಮ ಸೋದರಿ ಶುಭಾ ಮರವಂತೆ ಅವರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಆಯಿತು ಸ್ವಾಮಿ, ಆಯಿತು ಬಿಡಿ, ಮಲ್ಲೇಶಪ್ಪ ಗೌಡರು ಹಾಗೆ ಮಾತಾಡಲಿ, ಶುಭಾ ಮರವಂತೆಯವರು ಹಾಗೆ ಮಾತಾಡಲಿ. ಆದರೆ 2 ಮಕ್ಕಳನ್ನು ಹೆತ್ತಿರುವ, ಸಂಸಾರ ನಡೆಸುವ ನಾನು ನನ್ನ ಯಜಮಾನರ ಜೊತೆಯಲ್ಲಿ ಪಡುವ ಪಾಡಲ್ಲಿ ಮಕ್ಕಳ ಒತ್ತಡ ಎಷ್ಟು ಅನ್ನುವುದು ನನಗೆ ಗೊತ್ತು. ನಿತ್ಯ ನಾನು ಅದರಲ್ಲಿಯೇ ಆ ಸಂಸಾರದಲ್ಲಿ ಬದುಕಿ ಬಾಳ್ತಾ ಇರ್ತಕ್ಕಂಥವಳು. ನಾನು ಕೂಡ ಕಾಲೇಜಿನ ಉಪನ್ಯಾಸಕಿಯೇ. ಆದರೂ ಕೂಡ ಮಕ್ಕಳ ಆ ಒತ್ತಡ ಇದೆಯಲ್ಲ, ಅದು ನಮ್ಮನ್ನು ಎಷ್ಟು ಒತ್ತಡದ ಇಕ್ಕಟ್ಟಿಗೆ ಸಿಲುಕಿಸುತ್ತೆ ಅಂತ ಹೇಳಿದರೆ ಮಾತಾಡೋದಕ್ಕೆ ಬಿಡಿ, ಮಾತಾಡಿ ನಾನು ನಿಮಗೆ ತಿಳಿಸುತ್ತೇನೆ ಅನ್ನುವ ಲವಲವಿಕೆಯಲ್ಲಿ ಬಂದಿರುವ ನಮ್ಮ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮನಿಗೆ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಸಾಧ್ಯ ಸ್ವಾಮಿ, ಈ ಒತ್ತಡ ನಿವಾರಣೆ ಮಾಡುವುದಕ್ಕೆ ಸಾಧ್ಯ ಅಂದರೆ ಸಾಧ್ಯ, ಅಸಾಧ್ಯ ಯಾವುದೂ ಇಲ್ಲ. ಅದಕ್ಕೆ ನಾನೇ ಉದಾಹರಣೆ. ಮಕ್ಕಳ ನಡುವೆ ನಿತ್ಯ ಪಾಠ ಮಾಡುವವನು. ಅಷ್ಟೇ ಅಲ್ಲ, ಶಿಕ್ಷಣ ಅನ್ನುವುದು ಕೇವಲ ದಕ್ಷಿಣೆ ಅನ್ನುವುದಕ್ಕಲ್ಲ, ಲಕ್ಷಣ ಅನ್ನುವುದಕ್ಕೆ ಜೀವನದಲ್ಲಿ ಪೋಷಕರ ನಡುವೆ ಮಕ್ಕಳ ಒತ್ತಡವನ್ನು ಕಡಿಮೆ ಮಾಡುವುದಕ್ಕೆ ದಿನನಿತ್ಯ ನಾನು ಎಲ್ಲರಿಗೂ ಪಾಠ ಮಾಡತಕ್ಕಂತಹ ಚೈತನ್ಯ ಕೊಡುವ ಚೇತನ್ ರಾಮ್ ನಾನೇ ಮೈಸೂರಿಂದ ಬಂದಿದ್ದೇನೆ. ನನ್ನ ಅನಿಸಿಕೆಯನ್ನು ಹೇಳುವುದಕ್ಕೆ ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವ ವಿಷಯ ಮಕ್ಕಳಿಗೆ ಒತ್ತಡ, ಮಕ್ಕಳಿಂದ ಒತ್ತಡ ಅನ್ನುವುದು ನನ್ನ ಭಾಗದ ವಿಷಯ ಅನ್ನುವ ನಮ್ಮ ಆತ್ಮೀಯರಾದ ಚೇತನ್ ರಾಮ್ ಅವರಿಗೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನೇರವಾಗಿ ನಮ್ಮ ಮಲ್ಲೇಶ್ ಗೌಡರನ್ನ ಕೇಳ್ತಾ ಇದ್ದೇನೆ. ಮಲ್ಲೇಶ್ ಮಾಮ, ಮಲ್ಲಿಗೆಯ ಹೂವೊಂದು ಮಲ್ಲಿಗೆಯ ಮೇಲೊರಿಗೆ ಮಾತಾಡಿದಂತಿರಲಿ ಅನುರಾಗ ರೀತಿ, ಒರಟಲ್ಲ ಒಲುಮೆಗತಿ, ಅದು ಪ್ರೀತಿ ಋತ ಲಹರಿ, ಪ್ರೀತಿ ಮೆತು ಬಾಂಧವ್ಯ ಅಂತ ಹೇಳಿ ಮುದ್ದುರಾಮನ ಪದ್ಯದಲ್ಲಿ ಕೆ ಸಿ ಶಿವಪ್ಪನವರು ಹೇಳಿದರು. ಆದರೆ ಮಕ್ಕಳು ಮತ್ತು ಪೋಷಕರ ನಡುವೆ ಅದು ಮಲ್ಲಿಗೆಯ ಹೂವೊಂದು ಮಲ್ಲಿಗೆಯ ಮೇಲೂ ಒರಗಿದಂತಿರಬೇಕು. ಆದರೆ ಅದು ಯಾವ ರೀತಿಯಲ್ಲಿ ನಮಗೆ ಒತ್ತಡವನ್ನು ತಂದು ಆ ಮಲ್ಲಿಗೆಯ ಕಂಪನ್ನು ಆಘ್ರಾಣಿಸುವುದಕ್ಕೆ ಮುಂಚೆಯೇ ಅದನ್ನು ಅರಳುವುದಕ್ಕೆ ಬಿಡದಲೇ ಮೊಗ್ಗಾಗಿ ಬಿಡುತ್ತೆ ಅನ್ನುವುದಕ್ಕೆ ನಿಮ್ಮ ಮಾತೇನು? ನಮಸ್ತೆ ಸಮಸ್ತ ಕನ್ನಡಿಗರಿಗೆ.
ಕನ್ನಡದ ಮೈಸೂರು ಮಲ್ಲಿಗೆ ಕವಿ KS ನರಸಿಂಹಸ್ವಾಮಿಯವರು ಮನೆಯಿಂದ ಮನೆಗೆ ಎನ್ನುವಂತಹ ಕವಿತೆಯಲ್ಲಿ ಒಂದು ಸಾಲನ್ನು ಹೇಳ್ತಾರೆ. ಇದ್ದವರಿಗೆ ಒಂದು, ಇಲ್ಲದವರಿಗೆ ನೂರು ಅಂತ ಹೇಳಿ ಆ ಮಾತು. ಕವಿ ಮನೆಯನ್ನು ಕುರಿತು ಆ ಮಾತು ಹೇಳಿದ್ದಾರೆ. ಆ ಮಾತನ್ನು ಮಕ್ಕಳಿಗೆ ಅನ್ವಯಿಸಿಕೊಂಡಾಗ ಅದು ತದ್ವಿರುದ್ಧ ಆಗ್ತದೆ ಎನ್ನುವಂತಹದ್ದು ನನ್ನ ಅಭಿಪ್ರಾಯ. ಮಕ್ಕಳು ಇದ್ದವರಿಗೆ ಒಂದು ಚಿಂತೆ, ಇಲ್ಲದವರಿಗೆ 100 ಚಿಂತೆ ಎನ್ನುವಂತಹದ್ದು ಹಳೆಯ ಮಾತಾಗಿತ್ತು. ಇವತ್ತು ಏನಾಗಿದೆ ಅಂತ ಅಂದರೆ, ಮಕ್ಕಳು ಇಲ್ಲ ಅನ್ನೋರಿಗೂ ಒಂದೇ ಚಿಂತೆ, ಮಕ್ಕಳಿದ್ದವರಿಗೆ 100 ಚಿಂತೆ ಎನ್ನುವಂತಹದ್ದು ಕಟು ಸತ್ಯದ ಮಾತಾಗಿದೆ. ಸ್ನೇಹಿತರೆ, ನಾವು ಮಕ್ಕಳನ್ನು ನೋಡುವ ವಿಧಾನವೂ ಹಾಗಾಗಿದೆ. ಆಧುನಿಕ ಕಾಲಮಾನದ ವಿದ್ಯಮಾನಗಳು ಹಾಗಿದ್ದಾವೆ. ನಮ್ಮ ಪೂರ್ವಿಕರು ಮಕ್ಕಳ ಬಗ್ಗೆ ಬಹಳ ನಿರ್ಮೂಲವಾಗಿದ್ದರೂ ಅವರಿಗೆ ಒತ್ತಡ ಇರಲಿಲ್ಲ. ಆಧುನಿಕರು ನಾವು ಎಲ್ಲ ಒತ್ತಡಗಳನ್ನು ಎಳ್ಕೊಂಡಿದ್ದೀವಿ. ಆ ಒತ್ತಡಗಳ ಜೊತೆ ಪ್ರಧಾನ ಒತ್ತಡ ನಮ್ಮ ಮಕ್ಕಳು. ಮಕ್ಕಳು ಅಂದರೆ ಒಂದು ಆನಂದದ ವಸ್ತುವಾಗಿತ್ತು, ನಿರಾತಂಕದ ವಸ್ತುವಾಗಿತ್ತು. ಅದಕ್ಕೆ ಅವರು ಅಂದ್ಕೊಂಡ್ಬಿಡ್ತಿದ್ರು, ಅಡಿಬ ನನ್ನ ಕಂದ ಅಂಗಾಲು ತೊಳುದೇನು ಎಂದಿದ್ದಳಂದು ನಮ್ಮಮ್ಮ. ಅಡಿಬಾ ನನ್ನ ಕಂದಾಡ, ಅಡಿಬಾ ನಾನು ಕಂದ ಅಂಗಾಲು ತೊಳುದೇನು ಎಂದಿದ್ದಳಂದು ನಮ್ಮಮ್ಮ. ಬೇಡ ಕಂದ, ಬ್ಯಾಡ ಬ್ಯಾಡ ಕಂದ, ಈ ಮಣ್ಣಿನ ಸಂಗ ಎನ್ನುತ್ತೀಹಳಿಂದು ನಿಮ್ಮಮ್ಮ. ನೋಡಿ, ಯಾವತ್ತಿನ ಅಮ್ಮಂದರಿಗೆ ಮಕ್ಕಳು ಆಡ್ಕೊಂಡು ಬರಬಿಡ್ಲಿ ಆನಂದವಾಗಿ ಬಿಟ್ಬಿಡ್ತಿದ್ರು. ಇವತ್ತು ಮಕ್ಕಳನ್ನ ಅಮ್ಮಂದರು ಆಡ್ಕೊಂಡು ಬರೋಕ್ಕೆ ಬಿಡೋ ಪರಿಸ್ಥಿತಿ ಇಲ್ಲ. ಯಾಕೆ ಅಂದರೆ, ಮಕ್ಕಳು ಆಡ್ಕೊಂಡು ಮನೆಗೆ ಹೇಗೆ ಬರ್ತಾರೆ ಅನ್ನುವಂತಹದ್ದು ಅವ್ರಿಗೆ ಆತಂಕ ಆಗುತ್ತೆ. ಅವರಿಗೆ ಬಹಳ ನಿರಾತಂಕವಾಗಿದ್ದರು. ಇವತ್ತಿಗೆ ನಮ್ಮ ವಿದ್ಯಮಾನಗಳು, ಹೊರಗಿನ ವಿದ್ಯಮಾನಗಳು ಹಾಗಿದ್ದಾವೆ. ಮಕ್ಕಳನ್ನ ನಿರ್ಮೂಲವಾಗಿ ಆಟ ಆಡೋಕೆ ಬಿಡೋಕ್ಕೂ ನಮಗೆ ಪರಿಸ್ಥಿತಿ ಹದವಾಗಿಲ್ಲ ಅಂತ. ನಮ್ಮ ಸುತ್ತಲಿನ ಸಮಾಜ ನಮಗೆ ಮಕ್ಕಳಾಗುವವರೆಗೆ ನಮ್ಮಿಂದ ಮಕ್ಕಳನ್ನು ನೋಡುವಂಥ ಬಯಕೆಯನ್ನು ಇಟ್ಕೊಂಡಿರ್ತದೆ. ಆದರೆ ತದನಂತರ ನಮಗೆ ಮಕ್ಕಳಾದ ಮೇಲೆ ಸಮಾಜ ನಮ್ಮ ಮಕ್ಕಳ ಮೂಲಕ ನಮ್ಮನ್ನು ನೋಡಲಿಕ್ಕೆ ಬಯಸ್ತಿರ್ತದೆ ಅಂತ. ಮಕ್ಕಳು ಹೊರಗಡೆ ಒಂದು ತಪ್ಪು ಮಾಡಿದರೆ ಮಕ್ಕಳಿಗೆ ಬುದ್ಧಿ ಹೇಳೋದಕ್ಕಿಂತ ನಿಮ್ಮಪ್ಪ ಇದನ್ನೇ ಹೇಳ್ಕೊಟ್ಟಿದ್ದ, ನಿಮ್ಮಮ್ಮ ಇದನ್ನೇ ಕಲಿಸಿದ್ದ ಅಂಥೇಳಿ ನಮ್ಮನ್ನು ಆಪಾದನೆ ಮಾಡುತ್ತೆ ಸಮಾಜ. ಸ್ಕೂಲ್ನಲ್ಲಿ ಮಕ್ಕಳು ಒಂದು ಸಣ್ಣ ತಪ್ಪು ಮಾಡಿದರೆ ಕರ್ಕೊಂಡು ಬನ್ನಿ ಇವ್ರ ಪೇರೆಂಟ್ಸ ಅಂತಾರೆ. ತಪ್ಪು ಮಾಡಿರೋ ಮಕ್ಕಳು ಅಪರಾಧಿ ಥರ ನಿಂತ್ಕೊಳ್ಳೋರು ಅವ್ರ ಅಪ್ಪ ಅಮ್ಮಂದರು. ಅಲ್ಲಿ ಹೋಗಿ ನಾವೇನೂ ಅಪರಾಧ ಮಾಡಿದ್ರು ಅಪರಾಧ ಮಾಡಿದವ್ರ ಥರ ನಿಂತ್ಕೋಬೇಕು. ಪ್ರತಿ ಕ್ಷಣ ನಮಗೊಂದು ಆತಂಕ ಇರುತ್ತೆ. ಇವತ್ತು ನಮ್ಮ ಮೂಲಕ ನಮಗೆ ಯಾವ ಅಪಾಯ ಕಾದಿದೆ, ಯಾವ ಆಪಾದನೆ ಕಾದಿದೆ ಅಂತ. ಗಂಡ ಹೆಂಡತಿ ನಡುವೆ ಕೂಡ ಇದೇ ಪ್ರಶ್ನೆ ಇದೆ. ನನ್ನ ಮಗಳು ತಪ್ಪು ಮಾಡಿದರೆ ನನ್ನ ಹೆಂಡತಿ ನನಗಂತಾಳೆ, ನೋಡಿ ನಿಮ್ಮ ಮಗಳ ಅಂತ. ಅಂದರೆ ಇವತ್ತು ನನ್ನ ಮಗಳ ಮೂಲಕ ನನ್ನ ಹೆಂಡತಿಯಿಂದ ಕೂಡ ನಾನು ಬಯಸ್ಕೋಬೇಕಾಗತ್ತೆ. ನನ್ನ ಎದುರಿಗೆ ನನ್ನ ಮಗಳೇನಾದ್ರು ತಪ್ಪು ಮಾಡಿದರೆ ನನ್ನ ಹೆಂಡತಿಗೆ ಏನು ಹೇಳ್ತೀನಿ ನಾನು? ನೋಡಿ ನಿನ್ನ ಮಗಳ ಕಥೆಯ ಅಂತೀನಿ. ಅಂದರೆ ಮಕ್ಕಳ ಮೂಲಕ ಪ್ರತಿ ಕ್ಷಣ ತಂದೆ ತಾಯಿಗಳಿಗೆ ಆತಂಕ ಇದೆ, ಪ್ರತಿ ಕ್ಷಣವೂ ಆತಂಕ ಇದೆ. ಮಕ್ಕಳಿಗೆ ಯಾವ ಆತಂಕವೂ ಇಲ್ಲ ಸ್ವಾಮಿ. ಈಗ ಯಾವ ಆತಂಕವೂ ಇಲ್ಲ ಮಕ್ಕಳಿಗೆ. ಯಾಕಂದರೆ ಅವರ ಬಗ್ಗೆಯೇ ಅವ್ರಿಗೆ ಆತಂಕ ಇಲ್ಲ. ಅವರ ಬಗ್ಗೆ ಯಾವಾಗ ಅವರ ಆತಂಕ ಹೊಂದಿಲ್ವೋ ನಮ್ಮ ಆತಂಕ ಹೆಚ್ಚಾಗುತ್ತೆ. ನಮಗೆ ಪ್ರತಿ ಕ್ಷಣ ಅವರು ಬಹಳ ಒಳ್ಳೆಯ ಜವಾಬ್ದಾರಿಯನ್ನು ವಹಿಸ್ಕೋಬೇಕು, ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ನಿರೀಕ್ಷೆ ಇರ್ತದೆ. ಆದರೆ ಅವರಿಗೆ ಆ ನಿರೀಕ್ಷೆ ಇರ್ತದೆ ಅನ್ನುವಂಥದ್ದು ನಮಗೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅವರು ಫೇಲ್ ಆದರೆ ನಿನ್ನ ಮಗ ಫೇಲ್ ಆದನಂತೆ ಅಂತ ಪಕ್ಕದ ಮನೆಯವ್ರು ಕೇಳ್ತಾರೆ. ನಿಮ್ಮ ಮಗ ಫೇಲ್ ಆಗ್ಬಿಟ್ಟಂತೆ, ಪಾಪ ಫೇಲ್ ಆಗಬಾರ್ದಿತ್ತು ಅಂಥೇಳಿ ಹೇಳ್ತಾರೆ. ಆದರೆ ಆ ಮಗು ಫೇಲ್ ಆದದ್ದಕ್ಕೆ ಗುರಿಯಾಗೋರು ಅಪ್ಪ ಅಮ್ಮಂದಿರು. ಮಕ್ಕಳು ತಪ್ಪು ಮಾಡಿದರೆ ಗುರಿಯಾಗೋರು ಅಪ್ಪ ಅಮ್ಮಂದಿರು. ಹಾಗಾಗಿ ಒತ್ತಡ ಅನ್ನುವಂಥದ್ದು ತಂದೆ ತಾಯಿಗಳಿಗೆ ಪ್ರತಿ ಕ್ಷಣಕ್ಕೆ ಇವತ್ತಿದೆ. ಆ ಒತ್ತಡವನ್ನು ನಿವಾರಿಸ್ಕೊಳ್ತಕ್ಕಂತಹದ್ದಿದೆಯಲ್ಲ, ಅದು ಮಕ್ಕಳ ಮೂಲಕ ನಮಗೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ, ಮಕ್ಕಳಿಂದಾಗಿ ಸಾಧ್ಯ ಆಗ್ತಾ ಇಲ್ಲ. ನಮಗೆ ನಾವು ಅಂದ್ಕೊಳ್ತಕ್ಕಂತಹದ್ದು ಮಕ್ಕಳನ್ನು
ಶಾಲೆಗೆ ಸೇರಿಸ್ಬಿಟ್ರೆ ಸಾಕು ಅಂಥೇಳಿ ಅಂದ್ಕೊಂಡು ನಿರ್ಮೂಲವಾಗಿರ್ತೀವಿ ಅಂಥೇಳಿ ಅಂದ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಮಕ್ಕಳಿಗೆ ಬುತ್ತಿ ಕೊಟ್ಬಿಟ್ಟು ನಿರ್ಮೂಲವಾಗಿರೋಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಅಮ್ಮಂದ್ರಿಗೆ ಅಂದ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಆ ಮಕ್ಕಳು ಶಾಲೆಗೆ ಹೋಗಿ ಮನೆಗೆ ಬರೋ ಹೊತ್ತಿಗೆ ಮತ್ತೇನು ಆಪಾದನೆಯನ್ನು ತರ್ತಾರೋ ಅನ್ನುವಂಥ ಆತಂಕ ನಮ್ಮನ್ನು ಪುಟ್ಟಮ್ಮನಿಗೆ ಮಲ್ಲೇಶಪ್ಪ ಅವರು ಹೇಳ್ತಿದ್ದಾರೆ, ಆನಂದವಾಗಿ ಮನೆಗೆ ಬಂದ ಕಂದ ಅಂತ ಹೇಳಿ ಕಂಕಳಲ್ಲಿ ಎತ್ಕೊಳ್ಳೋಕ್ಕೆ ಮುಂಚೆಯೇ ಆನಂದವನ್ನು ಕೊಂದ ಅನ್ನುವಂಥ ಮಾತು ಕೇಳುವ ಪರಿಸ್ಥಿತಿಗೆ ಪೋಷಕರಾದವರು ನಾವು ಬರ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇಡೀ ಮನೆಯ ಅಂಗಣದಲ್ಲಿ ಆಡುಬಾ ನನಕಂದ ಅಂತ ಇದ್ದಂತಹ ಆ ಒಂದು ಸ್ವಾರಸ್ಯ ಇವತ್ತು ಆಡಿಕೊಂಡು ಬಂದು ಏನೇನು ಆಡಿಕೊಳ್ಳುವಂತೆ ಮಾಡುತ್ತಾನೋ ಅನ್ನುವಂತಹ ಒಂದು ರೀತಿ ಇವತ್ತು ಆ ಮಕ್ಕಳಿಂದ ಆಪಾದನೆಗಳ ಮೂಲಕ ನಾವು ದಿನ ಬೆಳಗಾದರೆ ನಮ್ಮ ಜೀವನವನ್ನೇ ನಾವು ಬೆಳಗ್ಗೆದ್ದು ಮುಖದಲ್ಲಿ ಮುಖಾಮುಖಿಯಾಗಿ ನೋಡಿಕೊಂಡು ಹಸನ್ಮುಖಿಯಾಗುವುದಕ್ಕಿಂತ ಸದಾ ಸುಖಿಯಾಗದಲೇ ಅಸುಖಿಯಾಗ್ತಿದ್ದೀವಿ. ಇವರುಗಳ ಮೇಲಿನ ಒತ್ತಡಕ್ಕೆ ಎಲ್ಲ ಆಪಾದನೆಗಳಿಗೂ ನಾವು ಅನವಶ್ಯಕವಾಗಿ ಕಾರಣವಿಲ್ಲದಲೇ ನಾವು ಅದಕ್ಕೆ ತಲೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಒಂದು ರೀತಿಯಲ್ಲಿ ಮಲ್ಲೇಶ್ ಗೌಡ್ರು ಹೇಳುವ ಹಾಗೆ ಮಕ್ಕಳಿಲ್ದಲಿದ್ದವರು ಬದುಕು ದಂಡ ಅಂತ ಹೇಳಿದ್ರೆ ಮಕ್ಕಳಿರುವವರಿಗೆ ತಲೆ ದಂಡ ಅನ್ನುವಂತೆ ನಾವಿವತ್ತು ಅನುಭವಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪೋಷಕರಿಗೆ ಒತ್ತಡ ಅಂತಕ್ಕಂಥದ್ದು ಈ ಒಂದು ಚಿಣ್ಣರಿಂದ ಅಂತಕ್ಕಂಥದ್ದು ಅವರ ಮಾತು. ನೀವೇನಂತೀರಿ? ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮಾಮ, ಆ ಜನಪದ ಪದ್ಯಕ್ಕೆ ನಮ್ಮ ಮುದ್ದುರಾಮನು ಕೂಡ ಒಂದು ಪದ್ಯ ಕೊಡ್ತಾನೆ. ಮಕ್ಕಳಾಡುವ ಪುಟ್ಟ ಮರಳಗೂಡ ಒಡೆಯದಿರು, ಮಕ್ಕಳಾಡುವ ಪುಟ್ಟ ಮರಳಗೂಡ ಒಡೆಯದಿರು, ಬೆಲ್ಲದಚ್ಚಿನ ಅಂಚಿಗೆ ಬೇವ ನೀ ಬೆರೆಸದಿರು, ಬೆಲ್ಲದಚ್ಚಿನ ಅಂಚಿಗೆ ಬೇವ ನೀ ಬೆರೆಸದಿರು, ಅರಳುತಿಹ ಮಲ್ಲಿಗೆಯ ಚಿವುಟಿ ನೀ ಕೊಲ್ಲದಿರು, ಬದುಕ ಬಾಳಿಸೋ ನೀನು ಮುದ್ದುರಾಮ, ಬದುಕ ಬಾಳಿಸೋ ನೀನು ಮುದ್ದುರಾಮ. ಮಾಮ, ಈ ಒಂದು ಪದ್ಯ ಮಕ್ಕಳಲ್ಲಿನ ಒತ್ತಡ ಮತ್ತು ಮಕ್ಕಳಲ್ಲಿನ ಕನಸುಗಳನ್ನ ಹೇಗೆ ನಮ್ಮ ಸಮಾಜ, ಪೋಷಕರು ಮತ್ತು ಇಡೀ ಪರಿಸರ ಹೇಗೆ ಚಿವುಟಿ ಹಾಕ್ತಿದೆ ಅನ್ನೋದನ್ನ 4 ಸಾಲಿನಲ್ಲಿ ಕವಿ ಕಟ್ಕೊಡ್ತಾರೆ. ಇವತ್ತೊಂದು ಮಗುವಿಗೆ ಒತ್ತಡ ಎಲ್ಲಿಂದ ಆರಂಭ ಆಗ್ತಿದೆ ಅಂತೇಳಂದ್ರೆ ಅದು ತನ್ನ ಗರ್ಭದಿಂದಲೇ ಆರಂಭ ಆಗ್ತಿದೆ ಮಾಮ. ಹೇಗೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಇವತ್ತಿನ ಹೆಣ್ಮಕ್ಳು ಹೆರಿಗೆಗೆ ಅಂತೇಳಿ ಆಸ್ಪತ್ರೆಗೆ ಹೋದಾಗ ನಮ್ಮ ಹೆಣ್ಮಕ್ಳ ಸಮಾಜದಲ್ಲೇ ನಾನು ನೋಡಿರೋ ಹಾಗೆ ಯಾರೂ ಕೂಡ ಸಹಜ ಹೆರಿಗೆಗೆ ಹೋಗೋದೇ ಇಲ್ಲ. ಅಮ್ಮ, ನಮ್ಮ ಅಪ್ಪ ನನ್ನ ಕೈಲಿ ಹೆರಿಗೆ ನೋವು ತಡಿಲಿಕ್ಕಾಗಲ್ಲ, ಹೆರಿಗೆ ಬೇನೆ ನನ್ನ ಕೈಲಾಗಲ್ಲ, ಸಿಸೇರಿಯನ್ ಮಾಡಿಸ್ಬಿಡಿ, ಸಿ ಸೆಕ್ಷನ್ ಮಾಡಿಸ್ಬಿಡಿ ಅಂತ ಹೇಳಿ ಸಹಜ ಹೆರಿಗೆಗೆ ಹೋಗಲ್ಲ. ಸಿಸೇರಿಯನ್ ಅಂದ ಕೂಡ್ಲೆ ಆ ತಂದೆ ತಾಯಿಗಳಿಗೆ, ಆ ತಾಯಿಯ ತಂದೆ ತಾಯಿಗಳಿಗೆ ಅಥವಾ ಅವರ ನೆಂಟರಿಷ್ಟರಿಗೇನೋ ಒಂದು ಒಳ್ಳೆ ಮುಹೂರ್ತದಲ್ಲಿ ಮಗು ಆಚೆ ಬರ್ಲಿ, ಗರ್ಭದಿಂದ ಹೊರಗೆ ಬರ್ಲಿ, ಒಳ್ಳೆ ನಕ್ಷತ್ರ, ಒಳ್ಳೆ ದಿನ, ಒಳ್ಳೆ ವಾರ ಅಂತೇಳಿ ನೋಡ್ಕೊಂಡು ಅವ್ರ ಜ್ಯೋತಿಷ್ರು ಹಿಂದೆ ಹೋಗ್ತಾರೆ. ಆಯ್ತು, ಯಾವುದೋ ಒಂದು ಮುಹೂರ್ತ ಸಿಗುತ್ತೆ. ಇಲ್ಲಿ ಮತ್ತೆ ವೈದ್ಯರಿಗೆ ಬಂದು ದುಂಬಾಲ್ ಬೀಳೋದು. ಖಾಸಗಿ ವೈದ್ಯರು ಇವ್ರೆ, ಪಾಪ ಹಲವಾರು ವೈದ್ಯರು ಆ ಮಾತನ್ನ ಕೇಳಲ್ಲ. ಆದ್ರೂ ಕೂಡ ವೈದ್ಯರಿಗೆ ಹೇಳಿ, ನೋಡಿ ಇಂಥ ಮುಹೂರ್ತದಲ್ಲೇ ಆ ಮಗು ಈ ಜಗತ್ತಿನ ಪಾದಾರ್ಪಣೆ ಮಾಡಬೇಕು, ಹಾಗಾಗಿ ಇದೇ ಸಮಯದಲ್ಲೇ ನೀವು ಸಿಸೇರಿಯನ್ ಮಾಡಬೇಕು, ಇದೇ ಸಮಯದಲ್ಲಿ ಮಗು ಆಚೆ ಬರಬೇಕು ಅಂತ ಹೇಳಿ ಅದಕ್ಕೊಂದು ನಿರ್ದಿಷ್ಟವಾದ ಮುಹೂರ್ತ ಕೊಡ್ತಾರೆ. ಪಾಪ ಮಗು ಅಲ್ಲಿ ಒಳಗಡೆ ಯಾವ ಪರಿಸ್ಥಿತಿಯಲ್ಲಿರುತ್ತೋ, ಅದಕ್ಕೆ ಎಷ್ಟು ಉಸಿರು ಕಟ್ಟಿರುತ್ತೋ, ಅದು ಹೊರಗಡೆಗೆ ಬರಕ್ ಅದಕ್ಕೆ ತವಕ. ಆದ್ರೆ ನಾವು ಅಲ್ಲೇ ಒತ್ತಡ ಶುರು ಮಾಡಿರ್ತೀವಿ. ಈ ಮುಹೂರ್ತದಲ್ಲೇ ಆಚೆ ಬರಬೇಕು ಮಗು ಅಂತ ಹೇಳಿ ಅಲ್ಲಿಂದಲೇ ಒತ್ತಡ ಶುರು. ಇನ್ನಾಚೆ ಬಂತ, ಅದಾದ್ಮೇಲೆ ಬೆಳಿತಾನೆ, ಬೆಳವಣಿಗೆಯ ದೃಷ್ಟಿನಲ್ಲೂ ಕೂಡ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕಾಲಘಟ್ಟದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಬಿಡಲ್ಲ. ಇನ್ನೂ ಮುಂಚಿತವಾಗಿ ಕಲೀಲಿ, ನನ್ನ ಮಗು ಬೇಗ ಕಲೀರಿ, ಎಲ್ಲರಿಗಿಂತ ಬೇಗ ಕಲೀರಿ. 5 ತಿಂಗಳು ಅಥವಾ 6 ತಿಂಗಳಿಗೆ ಏನು ಉಲ್ಟಾ ಆಗಿ ಅದು ಅಂಬೆಗಾಲಿಡೋಕೋ ಅಥವಾ ತೆವಳ್ಲಿಕ್ಕೋ ಪ್ರಾರಂಭ ಮಾಡ್ಬೇಕು, ಅದಕ್ಕೆ ಬಿಡೋದೇ ಇಲ್ಲ. 4 ತಿಂಗಳಿಂದಲೇ ನಾವೇ ಉರುಳಿಸ್ತಾ ಇರ್ತೀವಿ. ಇನ್ 7 ಅಥವಾ 9ನೇ ತಿಂಗಳಿಗೆ ಅದು ಎದ್ದು ಕೂತ್ಕೊಳ್ಳಕ್ ಪ್ರಯತ್ನ ಪಡ್ತಿರುತ್ತೆ. ನಾವು 5 ತಿಂಗಳಿಗೆ ಪ್ರಯತ್ನ ಪಡಿಸ್ತಾ ಇರ್ತೀವಿ, ಬಿಡಲ್ಲ ಪೋಷಕರು. ನನ್ ಮಗು ಇಷ್ಟು ಬೇಗ ಕಲಿತು, ಎಲ್ಲರಿಗೂ ಹೇಳ್ಕೊಳ್ಬೇಕು. 5 ತಿಂಗಳಿಗೆ ನನ್ ಮಗು ಕೂತ್ಕೊಳ್ತು, 3 ತಿಂಗಳಿಗೆ ನನ್ ಮಗು ಕುತ್ಗೆ ನಿಂತ್ಕೊಂಡ್ಬಿಡ್ತು, 9ನೇ ತಿಂಗಳಿಗೆ ನಡೆಯಕ್ ಶುರು ಮಾಡ್ತು ಅಂತೇಳಿ ಎಲ್ರಿಗೂ ಹೇಳ್ಕೊಳಕ್ ಒಂದು ಹುಮ್ಮಸ್ಸು ತಂದೆ ತಾಯಿಗಳಿಗೆ. ಅಲ್ಲಿಗೆ ಯಾರಿಗೆ, ಇವ್ರ ಹುಮ್ಮಸ್ಸಿಗೆ, ಇವ್ರ ಉತ್ಸಾಹಕ್ಕೆ ನಾವ್ ಯಾರಿಗ ಒತ್ತಡ ಕೊಡ್ತಾ ಇದೀವಿ? ಮಕ್ಳಿಗೆ ಕೊಡ್ತಾ ಇದೀವಿ. ಮಾಮ, ಇಷ್ಟೇ ಒತ್ತಡ ಅನ್ನೋದು ಪೋಷಕರಿಗಿರುತ್ತೆ. ಹೌದು, ನಾವು ಪೋಷಕರಿಗೆ ಒತ್ತಡ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಪೋಷಕರು ತಮ್ಮ ಒತ್ತಡವನ್ನ ಮಕ್ಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಮಕ್ಳಿಗೆ ಅದನ್ನ ಕೊಡ್ತಾ ಇದ್ದಾರೆ. ಮಕ್ಕಳು ಯಾವತ್ತಿದ್ರು ನಾವು ಹೇಳ್ತೀವಿ, ಮಕ್ಕಳು ದೇವರಿದ್ದಂಗೆ ಅಂತೇಳಿ. ದೇವರಿದ್ದಂಗೆ, ಅವ್ರಿಗೆ ಯಾವುದೇ ರೀತಿಯಾದಂತ ಚಿಂತೆ ಇಲ್ಲ, ನಿಶ್ಚಿಂತ ಜೀವನ. ಆದ್ರೆ ಪೋಷಕರು, ಪರಿಸರ, ಶಿಕ್ಷಕರು ಅವರು ಮಕ್ಕಳಿಗೆ ಒತ್ತಡವನ್ನ ತುಂಬ್ತಾ ಇದ್ದಾರೆ.
ಮಕ್ಕಳಿಗೆ ಸೃಷ್ಟಿ ಆಗ್ತಾ ಇಲ್ಲ ಒತ್ತಡ ಅನ್ನೋದು ಸೃಷ್ಟಿ ಆಗ್ತಿರೋದು ನಮ್ಮಲ್ಲಿ ಪೋಷಕರಲ್ಲಿ ಸೃಷ್ಟಿ ಆಗ್ತಾ ಇದೆ. ಆ ಸೃಷ್ಟಿ ಆಗಿರುವಂತ ಒತ್ತಡವನ್ನ ನಾವು ಅದಕ್ಕೆ ಕೊಡ್ತಾ ಇದೀವಿ. ಯಾರಿಗೆ? ಮಕ್ಕಳಿಗೆ ಕೊಡ್ತಾ ಇದೀವಿ. ಬೇಗ ಬೇಗ ಕಲಿಬೇಕು, ಎಲ್ಲ ಕಲಿಬೇಕು. ಇದಿಷ್ಟು ತಂದೆ ತಾಯಿಗಳಾದ್ರೆ ಮಾತು ಬೇಗ ಕಲಿಬೇಕು. 1.5 ವರ್ಷ 2 ವರ್ಷಕ್ಕೆ ಮಾತಾಡ್ತಾವ ಮಕ್ಳಿಗೆ ತನ್ನ ಪಾಡಿಗೆ ತಾನು 1.5 ವರ್ಷಕ್ಕೆ ಮಾತಾಡ್ತಾವೆ. ನಾವು ಅದಕ್ಕೆ ಮುಂಚೆನೆ 9 ತಿಂಗಳಿಂದನೇ ಶುರು ಮಾಡಿರ್ತೀವಿ. ಆ ತರಕಾರಿ ತೋರಿಸು, ಏನೋ ಹಣ್ಣುಗಳ ಹೆಸರು ತೋರಿಸು, ದೇಶಗಳ ಹೆಸರು ಹೇಳ್ಬೇಕು, ದೇಶಗಳ ಫ್ಲಾಗ್ ತೋರಿಸ್ಬೇಕು, ಲಿಮ್ಕಾ ಬುಕ್ ರೆಕಾರ್ಡ್ ನಲ್ಲಿ ನನ್ನ ಮಗುದ ಹೆಸರು ಬರಬೇಕು. 1 ವರ್ಷದ 10 ತಿಂಗಳು ಮಗು ಇವತ್ತು ಲಿಮ್ಕಾ ರೆಕಾರ್ಡ್ ಮಾಡಿದೆ, ಒಳ್ಳೇದು. ಕೆಲವು ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ, ಬುದ್ಧಿ ಮೇಧಾವಿತನ ಇರುತ್ತೆ, ಮಾಡ್ಲಿ. ಆದ್ರೆ ಎಲ್ಲಾ ಮಕ್ಕಳು ಹಾಗೆ ಮಾಡ್ಬೇಕು ಅನ್ನೋ ಧಾವಂತದಲ್ಲಿ ಪೋಷಕರು ಲಿಮ್ಕಾ ರೆಕಾರ್ಡ್ ಆಗ್ಬೇಕು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಗ್ಬೇಕು ಅಂತೇಳಿ ಪಾಪ 1.5 ವರ್ಷ 2 ವರ್ಷದ ಮಗುವಿಗೆ ಒತ್ತಡವನ್ನ ಕೊಟ್ಟು ನೀನು ಅದು ಕಲಿ, ಇದು ಕಲಿ, ಇದು ಕಲಿ, ಅದು ಕಲಿ ಅಂತೇಳಿ ಮಾಡಿರ್ತೀವಿ. ಇನ್ನು ಅಲ್ಲಿಂದ ಶಾಲೆಗೆ ಬರ್ತಾರಾ? ಶಾಲೆಗೆ ಬಂದ್ರೆ ಅವರು ಓದಿನ ವಿದ್ಯಾಭ್ಯಾಸದಲ್ಲೂ ಫಸ್ಟ್ ಇರ್ಬೇಕು. ಆ ಶಾಲೆನಲ್ಲಿ 40 ಜನ ಇದ್ರೆ 40 ಜನನು ಫಸ್ಟ್ ರ್ಯಾಂಕ್ ಬರಕ್ಕಾಗತ್ತಾ? ಇಲ್ಲ. ಆದ್ರೆ 40 ಜನ ಪೋಷಕರು ನೀನ್ ಫಸ್ಟ್ ರ್ಯಾಂಕೇ ಬರ್ಬೇಕು, ನೀನ್ 99% ಬರ್ಬೇಕು ಅಂತೇಳಿ ಹೇಳ್ತಾರೆ. ಒತ್ತಡ ಅಲ್ಲಿ ಮಗು ಸಹಜವಾಗಿ ಓದ್ತಾ ಹೋಗುತ್ತೆ, ಪರಿಸರ ಜೊತೆಗೆ ಓದ್ತಾ ಹೋಗುತ್ತೆ. ಆದ್ರೆ ನಾವು ಫಿಲಂ ನೋಡಿದೀವಿ, ಒಂದಷ್ಟು ವಿಡಿಯೋಗಳು ಬಂದಿತ್ತು. ಹೇಗೆ ಅಂದ್ರೆ ಒಂದು ಶಾಲೆ ಹೇಗಿರುತ್ತೆ ಅಂದ್ರೆ ಮಗು ವಿಶಾಲವಾಗಿ ಯೋಚನೆ ಮಾಡ್ತಿರುತ್ತೆ. ಅದ್ರದ್ದೊಂದು ಸರ್ಕಲ್ ಇರುತ್ತೆ, ಅದ್ರದ್ದೇ ಆದಂತ ಒಂದು ಸರ್ಕಲ್ ಇರುತ್ತೆ. ಸರ್ಕಲ್ ಹ್ಯಾಸ್ ನೋ ಎಂಡ್, ಅದಕ್ಕೆ ಯಾವುದೇ ಆದಂತ ಅಂತ್ಯ ಅನ್ನೋದಿಲ್ಲ. ಎಲ್ಲಿ ಶುರುವಾಗುತ್ತೆ ಎಲ್ಲಿ ಅಂತ್ಯ ಆಗುತ್ತೆ ಇಲ್ಲ. ಆದ್ರೆ ಸ್ಕ್ವೇರಿಗೆ ಒಂದು ಅಂತ್ಯ ಇದೆ. ನಾವು ಸರ್ಕ್ಯುಲರ್ ಆಗಿ ಮಗು ಒಂದು ಶಾಲೆಗೆ ಹೋಗುತ್ತೆ, ಆದ್ರೆ ಅಲ್ಲಿಂದ ಬರೋವಾಗ ಅದ್ರದ್ದು ಫ್ರೇಮ್ ಸ್ಕ್ವೇರ್ ಆಗಿರುತ್ತೆ, ಚೌಕಾಕಾರ ಆಗೋಗ್ಬಿಟ್ಟಿರುತ್ತೆ. ಅಂದ್ರೆ ಅದು ವಿಶಾಲ ಮನೋಭಾವ, ಅದು ಕ್ರಿಯೇಟಿವಿಟಿ, ಕ್ರಿಯಾತ್ಮಕತೆ ಅನ್ನೋದು ಏನಿದೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ ಶಾಲೆಯಲ್ಲಿ. ಯಾಕೆ ಅಂದ್ರೆ ಆ ಕ್ರಿಯಾತ್ಮಕತೆ ಕೊಡೋದೇ ಇಲ್ಲ ನಾವು. ನೀನ್ ಏನ್ ಓದ್ಬೇಕು? ಇಷ್ಟೇ ಓದ್ಬೇಕು, ಶಾಲೆಯಲ್ಲಿ ಫಸ್ಟ್ ಬರ್ಬೇಕು. ಕಲೆಗೆ ಹೋದ್ಯಾ? ಇಲ್ಲ, ಅಕಾಡೆಮಿಕ್ಕೆ ಓದ್ಬೇಕು. ಅಥವಾ ಏನಾದ್ರೂ ಸ್ವಲ್ಪ ಪೋಷಕರು ವಿಶಾಲ ಮನೋಭಾವದಲ್ಲಾದ್ರೆ ಓದ್ನಲ್ಲೂ ನೀನ್ ಫಸ್ಟ್ ಇರ್ಬೇಕು. ನೀನ್ ನೃತ್ಯಕ್ಕೆ ಹೋಗ್ತೀಯಾ? ನೃತ್ಯದಲ್ಲೂ ನೀನ್ ಮಾಡ್ಬೇಕು, ಸಂಗೀತದಲ್ಲೂ ನೀನೇ ಫಸ್ಟ್ ಇರ್ಬೇಕು, ಕರಾಟೆಯಲ್ಲೂ ನೀನೇ ಫಸ್ಟ್ ಇರ್ಬೇಕು, ಯೋಗದಲ್ಲೂ ನೀನೇ ಫಸ್ಟ್ ಇರ್ಬೇಕು, ಸ್ಪೋರ್ಟ್ಸ್ ರನ್ನಿಂಗ್ ರೇಸ್ ಅಲ್ಲೂ ನೀನೇ ಇರ್ಬೇಕು, ಈಜ್ಕೊಳದಲ್ಲೂ ನೀನೇ ಮೊದಲಿರ್ಬೇಕು. ಎಲ್ಲಾದ್ರಲ್ಲೂ ಅವ್ರ ಮಗುನೇ ಮೊದಲನ ಅವನು ಆಗ್ಬಿಟ್ರೆ ಇನ್ ಬೇರೆ ಮಕ್ಕಳಿಗೆ ಅವಕಾಶ ಎಲ್ಲಿ? ಶುಭ ಮರವಂತಿಗೆ. ಮಕ್ಕಳ ತಲೆಯೊಳಗೆ ಏನುಂಟು ಕಂದ, ಮುಂಜಾವಿನ ಹೂವಿನೊಳಗಿನ ಮಕರಂದ. ಹಿರಿಯರ ತಲೆಯೊಳಗೆ ಏನುಂಟು ಹೇಳೋ, ತುಂಬಿಕೊಂಡಿದೆಯಂತೆ ತರತರದ ಚೇಳು ಅಂತ ದಿನಕರ ದೇಸಾಯಿ ಹೇಳಿದ ಚುಟುಕದಂತೆ ನಮ್ಮ ಪುಟ್ಟಮ್ಮ ಮಾತಿನಲ್ಲಿ ಮಕ್ಕಳಿಗೆ ನಾವೇ ಪೋಷಕರು ಒತ್ತಡ ಕೊಡುವುದು ಜಾಸ್ತಿ ಎನ್ನುವುದನ್ನು ಕುಟುಕುತ್ತಿದ್ದಾರೆ. ಅದರ ಜೊತೆಯಲ್ಲಿ ಮತ್ತೊಂದು ಮಾತಿದೆ, ಎಷ್ಟು ಚೆನ್ನಿದೆ. ದೊಡ್ಡವರು ಎಂದು ಆದರಿಸುವಿರಿ ಏಕೆ, ದಪ್ಪದಾದರೂ ಸಪ್ಪೆ ಗೆಣಸು. ಕಿರಿಯರು ಎಂದು ಕಡೆಗಣಿಸುವಿರಿ ಏಕೆ, ಕಿರಿದಾದರೂ ಖಾರ ಮೆಣಸು. ಆದ್ದರಿಂದ ಮಕ್ಕಳ ಬೆಳವಣಿಗೆಯನ್ನು ಚಿವುಟುವಿಕೆಯಲ್ಲಿ ಒತ್ತಡ ತಂದುಕೊಂಡು ಅವುಗಳ ಮೇಲೆ ಒತ್ತಡ ಹೇರತಕ್ಕಂಥವರು ಪೇರೆಂಟ್ಸ್ ಅಂತಕ್ಕಂಥ ಇಂಗ್ಲಿಷ್ ಪದದಲ್ಲಿ ಪೇರೆಂಟ್ ಆಗಿರುವ ಪೇಷಂಟ್ಗಳು ಅವರೇ ಅನ್ನುವುದು ಪುಟ್ಟಮ್ಮನ ಮಾತು. ನೀವೇನಂತೀರಿ? ಎಲ್ರಿಗೂ ನಮಸ್ಕಾರ. ಚಂದದ ಹರಟೆ ಆನಂದದಿ ಸೇರಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ಈ ಚರ್ಚೆ ಹೇಗಿದೆ ಅಂತಂದ್ರೆ, ಒತ್ತಡ ಯಾರಿಗೆ, ಪೋಷಕರಿಗೋ ಮಕ್ಕಳಿಗೋ? ನಾವಿಬ್ರು ವಾದಿಸ್ತಾ ಇದ್ದೇವೆ ಪೋಷಕರಿಗೆ ಒತ್ತಡ, ಮಕ್ಕಳಿಗೆ ಒತ್ತಡ ಇಲ್ಲ. ಇವು ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಗಳಲ್ಲಿ ನೋಡ್ತಾ ಇದ್ವಿ. ನಮ್ಮ ಕುಂದಾಪುರ ಕಡೆ, ನಾನು ಕುಂದಾಪುರದ ಕಡೆಯವಳು. ಅಲ್ಲೆಲ್ಲ ಬೆಳಗಿನ ಜಾಮ ಮಕ್ಕಳು ಎದ್ರು ಸಾಕು, ಶಾಲೆಗೆ ಹೋಯ್ಕಂತ ಹೇಳಿ ಹುಣಸಿ ಅಡ್ರ ತಕೊಂಡು ಬೆರ್ಸುದೇ ಮಕ್ಕಳನ್ನ. ಆಗ ಆ ಹುಣಸಿ ಅಡ್ರ ತಕ ಬೆರ್ಸುದು ಅಂತಂದ್ರೆ ಶಾಲೆಗೆ ಹೋಗ್ಬೇಕು. ಆಗಿನ ಕಾಲದಿಂದಲೂ ಇತ್ತು. ನಮ್ಮ ಕಾಲದಲ್ಲೆಲ್ಲ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕು ಅಂದ್ರೆ ಅಪ್ಪ ಅಮ್ಮ ತರಬೇಕು, ಏನಾದ್ರೂ ಕೋಲ್ ತಂದ್ರೆ ಮಾತ್ರ ಅವರಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಮಗ ಏನಾಗ್ತಾನೆ ಅಂತಂದ್ರೆ, ನೋಡುತ್ತಾ ಹುಡುಗಿಯ ಕಾಲೇಜು ಹುಡುಗಿಯ ಕೆನ್ನೆ ಪರೀಕ್ಷೆಯಲ್ಲಿ ತೆಗೆದನು 0 ಆಗ್ಬಿಡ್ತಾನೆ ಅಂತ. ಹಾಗಾಗಿ 0 ತೆಗೆದಿದ್ದ ಹಾಗೆ ಮನೆಯಲ್ಲಿ 0 ಮಾಡಬೇಕಾದವಳು ಅಮ್ಮ. ಈ 0ಗೆ ನಿಜಕ್ಕೂ ತಾಯಿಗೆ ಇರುವ ಒತ್ತಡ ನನಗೆ ತುಂಬಾ ವಿಶೇಷವಾಗಿ ಕಾಣೋದು. ತಾಯಿಗೆ ಇರುವ ಒತ್ತಡ 1 2 ಇವತ್ತು ನಾವು ನೋಡ್ತೇವೆ ಮನೆಗಳಲ್ಲಿ. ಇವತ್ತು ಶಾಲೆಯಲ್ಲಿ ಏನ್ ಮಾಡ್ಬೇಕು, ಹೋಮ್ ವರ್ಕ್ ಮಾಡಬೇಕು, ಅದು ಬರೋದು ಮೆಸೇಜ್ ಯಾರಿಗೆ? ತಾಯಿ ಅಮ್ಮನ ಮೊಬೈಲಿಗೆ. ನಾವು ಇವತ್ತು ನಿಮ್ಮ ಮಗು ಇಂಥದ್ದು ಮಾಡಬೇಕು ಇಷ್ಟು ದೊಡ್ಡ ಪಟ್ಟಿ ಕೊಡ್ತಾರೆ ಅವರು. ಪ್ರತಿಯೊಬ್ಬ ತಾಯಿ ಇವತ್ತು ಎಷ್ಟು ಆತಂಕಕ್ಕೆ ಒಳಗಾಗಿದ್ದಾಳೆ ಅಂತಂದ್ರೆ,
ತನ್ನ ಎಲ್ಲ ಕೆಲಸಗಳನ್ನು ಮಕ್ಕಳ ಪರೀಕ್ಷೆ ಎದುರು ನಿಲ್ಲಿಸಿ ಬಿಡ್ತಾಳೆ. ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಬರೋದಿಲ್ಲ. ಸಿಟ್ಟಿಗೆ ಪಾಪ ಮೊದಲು ಬಲಿಯಾಗೋದವಳು ಗಂಡನೇ. ಮನೇಲಿ ನೋಡ್ತೀವಲ್ಲ, ಇಂಥ ಕುಟುಂಬದಲ್ಲಿ ಕೂಡ ತಾಯಿಗೆ ಮಗುವಿನ ಬಗ್ಗೆ, ತಂದೆಗೆ ಮಗುವಿನ ಬಗ್ಗೆ ಇರುವ ಒತ್ತಡವನ್ನು ಗಮನಿಸಿದ್ರೆ ಪೋಷಕರ ಒತ್ತಡ ನಮ್ಗೆ ಇವತ್ತು ಅರ್ಥ ಆಗ್ತಾ ಇದೆ. ನಾವು ಸಾಮಾನ್ಯ ಹಿಂದೆಲ್ಲ ನಮ್ಮ ಒಬ್ರು ಸ್ನೇಹಿತರಿದ್ರು. ಒಂದ್ಸಲ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವಳು ನಿಜವಾಗಿಯೂ 10th ಅಲ್ಲಿ ಫೇಲ್ ಆಗಿ ಶಾಲೆ ಬಿಟ್ಟವಳು. ನನಗೆ ಅವಳು ಮನೆಗೆ ಹೋದಾಗ ಅವಳು ತುಂಬ ಇಂಗ್ಲೀಷ್ನಲ್ಲೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಲು. ನಾನು ತುಂಬ ಆಶ್ಚರ್ಯ, ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ಯಲ್ಲಮ್ಮ, ಹೆಂಗಮ್ಮ ಮಾತಾಡ್ತಿದ್ದೆ ನೀನು ಇಂಗ್ಲೀಷ್ನಲ್ಲಿ ಅಂತ ಕೇಳಿದೆ ನಾನು. ನಿಂಗೆ ಒಂದು ಲೆಕ್ಕ ಬರ್ತಿರ್ಲಿಲ್ಲ, ಒಂದು ಇಂಗ್ಲೀಷ್ ಪದ ಬರ್ತಿರ್ಲಿಲ್ಲ, ಈಗ ಇಂಗ್ಲೀಷೆಲ್ಲ ಮಾತಾಡ್ತೀಯ. ಏನು ಮಾಡೋದು ಕಣೆ, ನನ್ನ ಕರ್ಮ. ನನ್ನ ಮಕ್ಕಳನ್ನ ಟ್ಯೂಷನಿಗೆ ಕರ್ಕೊಂಡು ಹೋಗ್ತೀನಿ, ಅವ್ನು ಬರೋವರೆಗೆ ಅಲ್ಲಿ ಹೊರ ನಿಲ್ತೀನಿ. ಸುಮ್ಮನೆ ಏನು ಮಾಡೋದು, ಅವ್ರು ಏನು ಹೇಳ್ಕೊಡ್ತಾರೆ ಕೇಳ್ತಾ ಕೇಳ್ತಾ ಇಂಗ್ಲೀಷ್ ಬಂದಿದೆ ನನಗೆ ಅಂತ. ಹೀಗಾಗಿ ಇವತ್ತೇನಾಗಿದೆ ಅಂದರೆ ತಂದೆ ತಾಯಿಗಳೇ ನಿಜವಾಗಿ ಕಲಿತಾ ಇದ್ದಾರೆ ಏನೋ ಅಂತ. ಇವತ್ತು ಪ್ರತಿ ಶಿಕ್ಷಣದ ದಾರಿಗಳು ಕೂಡ ನಮಗಿವತ್ತು ಏನನ್ನು ಕಲಿಸ್ತೀವಿ ಅಂತಂದರೆ, ಒಂದು ಎಜುಕೇಟೆಡ್ ಪೇರೆಂಟ್ಸನ್ನು ನಮ್ಮ ಸಮಾಜ ಇವತ್ತು ಮುಂಚೂಣಿಗೆ ತರ್ತಾ ಇದೆ. ಹಿಂದೆ ಹಾಗಲ್ಲ, ಪಾಪ ಗುರುಗಳ ಮೇಲೆ ಒತ್ತಡ ಇತ್ತು, ಶಿಕ್ಷಕರ ಮೇಲೆ ಒತ್ತಡ ಇತ್ತು. ಶಾಲೆಯಲ್ಲಿ ಮಗು ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷಕನನ್ನ ಬೈತಾ ಇದ್ರು. ಈಗ ಸರ್ ಹೇಳಿದ್ರಲ್ಲ, ಈಗ ಹಾಗಲ್ಲ, ಈಗ ಕಾಲ ಬದಲಾಗಿದೆ. ಈಗ ನಾವು ಯಾರನ್ನ ಬೈತಾ ಇದ್ದೇವೆ ಅಂತಂದ್ರೆ ಅಪ್ಪ ಅಮ್ಮನ ಬೈತಾ ಇದ್ದೇವೆ. ನಿಮ್ಮ ಮಗುಗೆ ಸರಿಯಾಗಿ ಡ್ರೆಸ್ ಹಾಕ್ಸಿಲ್ಲ ಅಂತೀವಿ, ನಿಮ್ಮ ಮಗುಗೆ ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅಂತ ಹೇಳ್ತೀವಿ, ಮಗ್ಗಿ ಹೇಳ್ಕೊಟ್ಟಿಲ್ಲ, ಅದು ಹೇಳ್ಕೊಟ್ಟಿಲ್ಲ, ಇದು ಹೇಳ್ಕೊಟ್ಟಿಲ್ಲ ಅಂತ ಹೇಳಿ ಮಗು ಮಾತ್ರ ಆರಾಮವಾಗಿರುತ್ತೆ. ಯಾಕಂದ್ರೆ ನಮ್ಮ ಮನಸ್ಸು ಅದೇ ತಾನೇ ಸ್ವಾಮಿ, ನಮ್ಮ ಮಕ್ಕಳು ಸುಖವಾಗಿರ್ಬೇಕು ಅಂತ ತಾನೇ ನಾವು ಕಷ್ಟಪಡೋದು. ಇಷ್ಟೆಲ್ಲ ಶ್ರಮ ಯಾರಿಗೋಸ್ಕರ ಪಡ್ತೀರಿ ಅಂದ್ರೆ ಮಕ್ಕಳಿಗೋಸ್ಕರ ಪಡ್ತೀವಿ ಅಂತೀವಿ ನಾವು. ಅಲ್ಲದೆ ಇವತ್ತಿನ ರಿಯಾಲಿಟಿ ಶೋಗಳನ್ನ ನಾವು ನೋಡ್ತೇವೆ, ಅಲ್ಲಿ ಪೇರೆಂಟ್ಸ್ ಒತ್ತಡ ನೋಡ್ಬೇಕು. ಕ್ಯಾಮರಾ ಯಾವತ್ತೂ ಅವ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಅವ್ರ ಟೆನ್ಷನ್, ನನ್ನ ಮಗು ಫಸ್ಟ್ ಬರಬೇಕು, ನನ್ನ ಮಗು ಹಾಡಬೇಕು, ನನ್ನ ಮಗು ಮುಂದಕ್ಕೆ ಹೋಗ್ಬೇಕು, ನನ್ನ ಮಗುಗೇನೋ ಆಗಬೇಕು ಅಂತನೂ ಅವರ ಒತ್ತಡ ನೋಡಿದ್ರೆ, ಅವರೆಲ್ಲ ಆಕ್ಷನ್ ಮಾಡಿ ಆಕ್ಟಿಂಗ್ ಮಾಡಿ ಅವ್ರು ತೋರಿಸೋದನ್ನು ನೋಡಿದ್ರೆ ನಮಗನ್ಸುತ್ತೆ ನಿಜಕ್ಕೂ ಇವತ್ತು ಒತ್ತಡ ಇರೋದು ಪೋಷಕರಿಗೆ. ಮಕ್ಕಳಿಗೆ ಏನಿದ್ರು ಕೂಡ ನಾವು ಮೊದಲಲ್ಲ, ಇವತ್ತು ಕಾಲ ಬದಲಾಗಿದೆ. ಇವತ್ತೆಲ್ಲ ಸಿಕ್ಕದೆಲ್ಲ ಗೂಗಲ್ ಅಮ್ಮ ಎಲ್ಲ ಹೇಳ್ಬಿಡ್ತಾಳೆ. ಇವತ್ತು ಏನ್ ಬೇಕು ಮಕ್ಕಳಿಗೆ ಆ ಮೆಸೇಜ್ ಕೊಟ್ಟು ಬಿಡ್ತಾಳೆ. ಈ ಗೂಗಲ್ ಅಮ್ಮನ ಕಾರಣದಿಂದಾಗಿ, ಟೆಕ್ನಾಲಜಿಯಿಂದಾಗಿ, ತಂತ್ರಜ್ಞಾನದಿಂದಾಗಿ ನಾವು ಸುಖಿಗಳಾಗಿದ್ದೇವೆ. ನಮ್ಮ ಮಕ್ಕಳು ಸುಖಿಯಾಗಿ, ಇವತ್ತು ಕ್ಯಾಲ್ಕುಲೇಟರ್ ಇದೆ, ಇವತ್ತು ಮೊಬೈಲಲ್ಲೇ ಇದೆ, ಮಗ್ಗಿ ಕಲಿಬೇಕಾದ ಕಷ್ಟ ಇರಲಿಲ್ಲ. ಹೀಗಾಗಿ ಮಕ್ಕಳು ಇವತ್ತು ತುಂಬಾ ಆರಾಮವಾಗಿರ್ತಾರೆ. ಆದ್ರೂ ಇವತ್ತು ಯಾವ್ದ್ರಲ್ಲಿ ಆರಾಮ ಇರ್ತಾರೆ ಅಂದ್ರೆ ವಿಡಿಯೋ ಗೇಮ್ನಲ್ಲಿ ಇರ್ತಾರೆ. ಹಿಂದೆಲ್ಲ ಹಾಗಿರ್ಲಿಲ್ಲ. ಮಕ್ಕಳನ್ನ ಮನೆ ಒಳಗೆ ಸೇರಿಸೋದು ಅಪ್ಪ ಅಮ್ಮನಿಗೆ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಇವ್ರು ದಾರಿ ಮೇಲೆಲ್ಲ ಎಲ್ಲೆಲ್ಲೋ ಓಡಾಡ್ಕೊಂಡು ಬರ್ತಿದ್ರು. ಆದ್ರೆ ಇವತ್ತು ಮನೆ ಒಳಗೆ ಮಕ್ಕಳು ಕರ್ಸ್ಬೇಕಾದ್ರೆ ತಾಯಿ ಬೆತ್ತ ತಗೊಂಡು ಮನೆಗೆ ಹೋದ್ರೋ ಅಂತ ಹೇಳ್ಬೇಕಿತ್ತು. ಇವತ್ತು ಹಾಗಲ್ಲ, ಮಕ್ಕಳು ಒಳಗಿದ್ದಾರೆ, ತಾಯಿ ಅಂದ್ರು ದೂಡ್ಬೇಕು ಹೊರಗೆ ಹೋಗ್ರೋ ಅಂತ. ಇದು ಕಾಲಸ್ವಾಮಿ. ಹಾಗಾಗಿ ಇವತ್ತು ಪೋಷಕರ ಒತ್ತಡವನ್ನ ನಾವು ಮುಖ್ಯವಾಗಿ ಗಣಿಸಬೇಕು ಅಂತ ನಂಗೆ ಅನ್ಸುತ್ತೆ. ಚೇತನ್ ರಾಮ್ ಅವರಿಗೆ ತಂದೆ ತಾಯಿಗಳಿಗೆ ಒತ್ತಡ ಅನ್ನುವುದು ಹೇಗೆ ತುಂಬಿಕೊಂಡಿದೆ ಅಂತ ಹೇಳಿದರೆ ಚೈತನ್ಯವೇ ಹುಡುಗ ಹೋಗಿದೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಪರಿಸ್ಥಿತಿ ತಂದಿದೆ. ಅದಕ್ಕೊಂದು ಗ್ರಾಮ್ಯ ಭಾಷೆಯಲ್ಲಿ ಒಂದಿದೆ, ಏನವಾ ಈಗಿನ ಕಾಲದಲ್ಲಿ ಅವರ ಮನೆಯಾಗೆ ಐಕಳು ಅವರವನ್ನ ಅವರಪ್ಪನ್ನ ತಾಣ ಮಠಕ್ಕೆ ಹಾಕಿದ್ದೇವೆ. ಯಾಕಂಗಾತು ಅಂದರೆ, ಅಲ್ಕಂಡ್ ಸ್ವಾಮಿ ಕೇಳೋದೇನೋ ನಾನು ಹೇಳೋದೇನೋ, ಹೊಟ್ಟೆರ್ಕೊಂಬಂದು ಮಕ್ಕಳು ಹೊಟ್ಟೆರ್ಕೊಂಡು ಸಾಯ್ತವೆ, ನಾವೇನು ಮಾಡೋಣ ಅಂದರು. ಹೊಟ್ಟೆರ್ಕೊಂಬಂದು ಮಕ್ಕಳು ಹೊಟ್ಟೆರ್ಕೊಂಡು ಸಾಯ್ತವೆ ಅಂತ ಹೇಳಿದರೆ ಒತ್ತಡ ನೋವು ಪಡಿಬಾರ್ದು, ಆದರೆ ಮುಂಚೆ ಮಗು ಪಡೆದು ಬಿಡಬೇಕು, ಅದನ್ನು ಶಾಲೆಗೆ ಸೇರಿಸಬೇಕು ಅನ್ನೋ ನೆಪದಲ್ಲಿ ಆಧುನಿಕ ಶಿಕ್ಷಣತೆಯ ಒಂದು ಪರಿಸ್ಥಿತಿಗೆ ತುರುಕಿ ಸಾಂಸ್ಕೃತಿಕ ರೂಪವನ್ನು ಕಳೆದು ಕಲೆಯಾಗಿ ತೋರಿ ಸಂಸ್ಕೃತಿಯಾಗಿ ತಾನು ಅದನ್ನು ಅನುಭವಿಸಿ ಸಾಹಿತ್ಯಿಕವಾಗಿ ಮುಡಿಯೇರಬೇಕಾಗಿರ್ತಕ್ಕಂಥ ಕುಸುಮಗಳಿಗೆ ನಮ್ಮ ಸೋದರಿ ಶುಭಾ ಮರುವಂತೆ ಹೇಳಿದಾಗೆ ಒತ್ತಡ ಅಂತ ಹೇರೋದರ ಮೂಲಕ ಕಡೆಯಲ್ಲಿ ಶಿಕ್ಷಣದ ಮೂಲಕ ಮತ್ತೊಂದು ಶಿಕ್ಷಣದ ಹೆಣ್ಣು ಮಕ್ಕಳನ್ನೋ ಅಥವಾ ಹುಡುಗನನ್ನೋ ಜೊತೆಗೂಡಿಸಿ ಆನಂತರಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸ್ಕೊಳ್ಳುವಷ್ಟು ಮಟ್ಟಿಗೆ ವಿವೇಕತೆಯನ್ನು ಅವರಲ್ಲಿ ತುಂಬ್ತಾ ಇದ್ದೀವಿ. ಆದ್ದರಿಂದ ಆ ಹಳ್ಳಿಯ ಭಾಷೆಯಲ್ಲಿ ಅವಳು ಹೇಳಿದ್ದು, ಹೊಟ್ಟೆರ್ಕೊಂಬಂದು ಮಕ್ಕಳು ಹೊಟ್ಟೆರ್ಕೊಂಡು ಸಾಯ್ತೇವೆ ಅಂದರೆ ಸಿಸೇರಿಯನ್. ನೆಟ್ ಹುಟ್ಟಿದ್ರೆ ಮಕ್ಕಳು ನೆಟ್ಗವ್ರ ಅಪ್ಪನ ಅವರು ನೋಡ್ಕೊಳ್ತಾ ಇದ್ವು ಅಂದರು. ಆದ್ದರಿಂದ ಇವತ್ತು ತಾಂತ್ರಿಕತ ದೃಷ್ಟಿಯದಿಂದ ನಮ್ಮ ಮಕ್ಕಳ ಮೂಲಕ ಅವರನ್ನು ನಾವು ಸಾಕ್ತಕ್ಕಂತಹ ಇದರಲ್ಲಿ ಒತ್ತಡಗಳನ್ನು ಹೇಗೆ ಹೇರ್ಕೊಂಡು ಹೋಗ್ತಿದ್ದೀವಿ ಅಂದರೆ,
ರಕ್ತವನ್ನು ಕೊಟ್ಟು ಹುಟ್ಟಿಸಿದರೂ ಕೂಡ ಅನುರಕ್ತವಿಲ್ಲದಲ್ಲೇ ನಾವು ವಿರಕ್ತರಾಗುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದ್ದರಿಂದ ಈ ಒತ್ತಡಗಳು ಪಕ್ಕದವರ ಮನೆಯ ಮಕ್ಕಳ ಜೊತೆ ನಾವು ನಮಗೆ ಎಲ್ಲಿ ಮರ್ಯಾದೆ ಹೋಗ್ಬಿಡುತ್ತೋ ಅನ್ನುವ ಆ ಥರ ಸ್ಪರ್ಧೆಗೆ ನಾವು ಸಿದ್ಧವಾಗಿಬಿಟ್ಟಿದ್ದೇವೆ. ಅದು ಆ ದೃಷ್ಟಿಯಿಂದಲೇ ನಮ್ಮ ನೆಮ್ಮದಿಯೂ ಕೂಡ ಇವತ್ತು ನೆಮ್ಮದಿಯಾಗಿ ಕಾಣುವುದಿರಲಿ, ಕನಸು ಕಾಣೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂದು. ಆದರೆ ಸಾಧ್ಯವಾಗುತ್ತೆ. ಸಾಧ್ಯ ಅಂದರೆ ಸಾಧ್ಯ ಅಂತ ಹೇಳೋದ್ರಲ್ಲಿ ನೀವು ಅಸಾಧ್ಯ. ಆದ್ದರಿಂದ ಒತ್ತಡ ಅಂತಕ್ಕಂಥದ್ದು ಮಕ್ಕಳಿಗೆ ಅನ್ನೋದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಇದೀಗ ನಾವು ಛಾಪು ಮೂಡಿಸ್ತಾ ಇರತಕ್ಕಂಥವರು ನೀವೇನಂತೀರಿ? ಒತ್ತಡ ಪೋಷಕರಿಗೋ ಮಕ್ಕಳಿಗೋ ಅನ್ನೋದರಲ್ಲಿ ಒತ್ತಡ ಅನ್ನೋದು ಕ್ರಿಯೆ ನಡೆದು ರಿಸಲ್ಟ್ ಬರುವ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರು ಎಲ್ರಿಗೂ ಇರುತ್ತೆ, ಅದರಿಂದ ಪೋಷಕರಿಗೂ ಇರುತ್ತೆ. ಆದರೆ ನಾವು ಹೇಳ್ತಾ ಇರೋದು ಯಾರು ಹೇಳ್ತಾರೋ ಅವ್ರಿಗೆ ಒತ್ತಡವೋ, ಆ ಕ್ರಿಯೆಯನ್ನು ಮಾಡ್ತಾರಲ್ಲ ಅವ್ರಿಗೆ ಒತ್ತಡವೋ. ಪಾಠ ಕೇಳೋರ ಮಕ್ಕಳು, ಓದೋರ ಮಕ್ಕಳು, ತಲೆಯಲ್ಲಿ ಇಟ್ಕೊಳ್ಳೋರ ಮಕ್ಕಳು, ಬರೆಯೋರ ಮಕ್ಕಳು, ಅದನ್ನು ಕೇಳಿದ್ರೆ ಹೇಳಬೇಕಾದವ್ರ ಮಕ್ಕಳು, ಫಲಿತಾಂಶ ತರಬೇಕಾದವ್ರ ಮಕ್ಕಳು, ನಾಳೆ ಆ ಫಲಿತಾಂಶವನ್ನು ಇಟ್ಕೊಂಡು ಕೆಲಸ ತಗೋಬೇಕಾದವ್ರ ಮಕ್ಕಳು, ಇಡೀ ಕ್ರಿಯೆಯಲ್ಲಿ ಭಾಗವಹಿಸೋರು ಯಾರೋ ಅವ್ರಿಗೆ ತಾನೇ ಒತ್ತಡ ಅಲ್ವೇ ಕಣ್ಮಮ್ಮ. ಆದ್ದರಿಂದ ಪುಟಿನ್ನು ಜೆಲೆನ್ಸ್ಕಿ ಯುದ್ಧ ಮಾಡಿ ಅನ್ಬೋದು, ಮಾಡೋರ್ಗಲ್ವೇ ಒತ್ತಡ, ಅದನ್ನು ಅನುಭವಿಸೋ ಜನರಿಗಲ್ವೇ. ಆಮೇಲೆ ಒತ್ತಡ ಅಂದ್ರೆ ಏನು? ಒತ್ತಡದ ಫಸ್ಟ್ ಡೆಫಿನೇಷನ್ ನೋಡೋಣ, ಅದರ ಸೈನ್ಸ್ನ, ಅದರ ವಿಜ್ಞಾನವನ್ನು. ಇಷ್ಟು ಕೆಲಸನ ಇಷ್ಟು ಸಮಯದಲ್ಲಿ ಮಾಡಿದ್ರೆ ಇಷ್ಟು ಫಲಿತಾಂಶ ಬರಬೇಕು. ಈ ಮೂರರಲ್ಲಿ ನಡೆಯುವ ಯಾವುದೇ ತೊಂದರೆಗಳು, ವಿಚಲನೆಗಳು, ಅದೇ ಒತ್ತಡ. ಇಷ್ಟು ಕೆಲಸ ಮಾಡೋಕ್ಕಾಗಲಿಲ್ಲ, ಒತ್ತಡ ಬಂತು. ಇಷ್ಟು ಟೈಮಲ್ಲಿ ಮಾಡೋಕ್ಕಾಗಿಲ್ಲ, ಒತ್ತಡ ಬಂತು. ಇಷ್ಟು ರಿಸಲ್ಟ್ ಬರಲಿಲ್ಲ, ಒತ್ತಡ ಬಂತು. ಈ ಮೂರನ್ನು ಯಾರು ಮಾಡುವವರೋ ಅವ್ರಿಗೆ ಒತ್ತಡ ಬರುತ್ತೆ. ಪೇರೆಂಟ್ಸಿಗೆ ಹೇಳುತ್ತಾನೆ, ಹೇಳುವ ಒತ್ತಡ, ಅದಾಗುತ್ತೋ ಇಲ್ಲೋ ಅಂತ ಅದಾಗೋ ತನಕ ಒತ್ತಡ. ಆದರೆ ಮಾಡೋರಿಗೆ ನಿಜವಾದ ಒತ್ತಡ. ಅಮ್ಮ ಅಡುಗೆ ಮಾಡೋಳು, ಇನ್ನುಳಿದವ್ರು ತಿನ್ನೋರಿಗೆ ಅಂತ ಒತ್ತಡ ಇರುತ್ತೆ ಅಲ್ವೇ? ಮಾಡೋರ್ಗೆ ಒತ್ತಡ ಇರುತ್ತೆ. ಒಬ್ಬ ಮಗ ಮಾರ್ಕ್ಸ್ ಕಾರ್ಡ್ ತಂದು ಕೊಟ್ಟನಂತೆ ಅಪ್ಪಂಗೆ. ಅಪ್ಪ ಪೇಪರ್ ಓದ್ತಾ ಕೂತಿದ್ನಂತೆ. ಮಗ ಮಾರ್ಕ್ಸ್ ಕಾರ್ಡ್ ಕೊಟ್ಟ. ಅಪ್ಪ ಎಲ್ಲ ನೋಡ್ತಾ ಬಂದ, ಗಣಿತ 32. ಮೈಯೆಲ್ಲ ನಖ ಶಿಖ ಅಂತ ಸಿಟ್ಟು ಬಂದ್ಬಿಡ್ತು. ರಾಸ್ಕಲ್, ನಾಚಿಕೆ ಆಗಲ್ಲ, ಒಳ್ಳೆ ಸ್ಕೂಲಿಗೆ ಕಳಿಸ್ತೀನಿ, ನಿನಗೆ ಅಂಥ ಟ್ಯೂಷನ್ಗೆ ಕಳಿಸ್ತೀನಿ, ಅದು ಮಾಡಿಕೊಟ್ಟಿದ್ದೀನಿ, ಇದು ಮಾಡಿಕೊಟ್ಟಿದ್ದೀನಿ, ಕೇಳಿದ್ದೆಲ್ಲ ಕೊಡಿಸ್ತೀನಿ, 32 ತೆಗೆದಿದ್ಯಾ, ಮರ್ಯಾದೆ ಇಲ್ಲ, ಹಾಗೆ ಹೀಗೆ ಲೊಟ್ಟೆಲೋಸ್ಗೆ ಬೈದಿಟ್ಬಿಟ್ಟ. ಮಗ ಒಳ್ಳೆ ಸಿನಿಮಾ ನಟ ನಿಂತಿದ್ದ ಸ್ಟೈಲಾಗಿ. ಆಮೇಲೆ ಹೇಳ್ದ, ಅಪ್ಪಾಜಿ ತಾವು ಸರಿಯಾಗಿ ನೋಡ್ತಾ ಇಲ್ಲ, ಹಳೆ ಪೆಟ್ಟಿಗೆಯಲ್ಲಿ ಸಿಕ್ಕಿದ್ದು ನಿಮ್ಮದೇ ಮಾರ್ಕ್ಸ್ ಕಾರ್ಡು SLCದು ಅಂದ. ಅಂದರೆ ಅದಕ್ಕೆ ನಾನು ಅಪ್ಪ ಅಂದರೆ ಯಾರು ಅಂತ ನಾನೇ ಡೆಫಿನೇಷನ್ ಬರೆದಿದ್ದೀನಿ. ಯಾವ ಗಂಡಸು ತಾನು ಚಿಕ್ಕವನಾಗಿದ್ದಾಗ ಏನೇನೇನನ್ನು ಮಾಡಲಾಗಲಿಲ್ಲವೋ ಅದನ್ನು ಯಾರು ತನ್ನ ಮಗನಿಂದ ಬಯಸುತ್ತಾನೋ ಅವನೇ ಅಪ್ಪ. ಅಂದರೆ ಪೋಷಕರಿಗೆ ಸಹಜವಾದ ಆ ಒತ್ತಡ ಇರುತ್ತೆ. ಆದರೆ ಮಾಡಬೇಕಾದ ಮಕ್ಕಳಿಗೆ, ಒಬ್ಬ ಅಪ್ಪ ಮಗ ಇಬ್ಬರು ಕೂತಿದ್ರಂತೆ. ಮಗ ಇದ್ದಕ್ಕಿದ್ದಂಗೆ ಅಲ್ಲೊಂದು ಭೂಪಟ ಇತ್ತಂತೆ, ವಿಶ್ವನಕ್ಷೆ. ಆ ವಿಶ್ವನಕ್ಷೆನ ಹರಿದು ಹಾಕ್ಬಿಟ್ಟ. ಚಿಕ್ಕ ಮಗು ಅಲ್ವೇ, 5ನೇ ಕ್ಲಾಸಿನ ಮಗು, 4ನೇ ಕ್ಲಾಸಿನ ಮಗು, ಹರಿದು ಹಾಕ್ಬಿಟ್ಟ. ಒಂದು 8-10 ಪೀಸ್ ಆಗೋಯ್ತು. ಈ ಅಪ್ಪಂಗೆ ಅಲ್ಲೇ ಕೂತು ಸಿಟ್ಟು ಬಂದ್ಬಿಡ್ತು. ಮ್ಯಾಪ್ ನರೆದ್ಬಿಟ್ನಲ್ಲ, ಇಂಥ ವರ್ಲ್ಡ್ ಮ್ಯಾಪ್ ಅಂತ ದೊಡ್ಡ ತಂದಿಟ್ಟಿದ್ರನು. ಆದರೆ ಸಿಟ್ಟು ಮಾಡ್ಕೊಳ್ಳಿಲ್ಲ. ನೋಡಿ, ಒತ್ತಡಗಳು ಇರುತ್ತೆ, ಒತ್ತಡಗಳನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಅಪ್ಪ ಹೇಳ್ದಂತೆ, ಆಯಿತು ಹರಿದ್ಬಿಟ್ಟೆ, ಹರಿಬಾರ್ದಾಗಿತ್ತು, ಇರಲಿ ಪರವಾಗಿಲ್ಲ. ನೀನು ನಾನು ನೋಡಿದ್ಯಾ? ಓ ನೋಡಿದ್ದೀನಿಲ್ಲ ಅಪ್ಪ. ನಿನ್ನ ಅಮ್ಮ ನೋಡಿದ್ಯಾ? ಓ ಮನುಷ್ಯರು ಗೊತ್ತಾ? ಓ ಹಾಗಾದ್ರೆ ಒಂದು ಕೆಲಸ ಮಾಡು, ಒಂದೇ ಒಂದು ಹರಿದಿರೋ 10 ಪೇಜ್ ಇದರಲ್ಲಿ ಶೀಟಲ್ಲಿ ಒಂದು ಹಾಳನ್ನು ಹಿಂಗೆ ತಿರುಗಿಸು ಅಂದ. ಕಾಲು ಕಂಡುಬಿಡ್ತು, ಕಾಲು ಇನ್ನೊಂದು ತಿರುಗಿಸು ಅಂದ, ಕೈ ಕಂಡುಬಿಡ್ತು. ಓ ಅವನು ಹೇಳ್ದ, ನೋಡು ಎಲ್ಲ ಒಂದೊಂದಾಗಿ ತಿರುಗಿಸು. ಮನುಷ್ಯನ ಅಂದರೆ ನೀನು ನನ್ನ ನೋಡಿದ್ಯಲ್ಲ, ಆದರೆ ಬೇರೆ 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 ಅಂಗಾಂಗಗಳಿದೆ ಅಲ್ಲಿ, ನಿನಗೆ ಗೊತ್ತಲ್ಲ. ಈಗ ಕಾಲು, ಕೈ, ಮುಖ, ಎದೆ ಎಲ್ಲ ಸೇರಿಸ್ಬಿಡು ಅಂದ. ಮಗ ಎಲ್ಲನೂ ತಿರುಗಿಸ್ದ, ಪಟ 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 ಸೇರಿಸ್ಬಿಟ್ಟ. ಮನುಷ್ಯ ಆಗೋಯ್ತು. ಅಪ್ಪ ಹೇಳ್ದ, ಈಗ ಅದಷ್ಟನ್ನು ಒಟ್ಟಿಗೆ ತಿರುಗಿಸು ಅಂದ. ವಿಶ್ವ ಆಗೋಯ್ತು ಮತ್ತೆ ಅಟ್ಲಾಸ್. ಮನುಷ್ಯ ಸರಿ ಹೋದರೆ ವಿಶ್ವ ಸರಿ ಹೋಗುತ್ತೆ. ನೋಡಿ, ಒತ್ತಡಗಳು ಇರುತ್ತೆ, ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ತೀವಿ ಅಂತ. ನಾನು 2009 ಆ ನಂತರದಲ್ಲಿ ಸುಮಾರು 7-8 ಲಕ್ಷ ಮಕ್ಕಳಿಗೆ, ಒಂದು 3 ಲಕ್ಷ ಮಕ್ಕಳು ಪುಸ್ತಕಗಳನ್ನು ತಗೊಂಡು ತರಬೇತಿಯನ್ನು ಮಾಡಿ ಶಾಲೆನೂ ನಡೆಸ್ತಾ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅನ್ನೋ ಪುಸ್ತಕವನ್ನು ಬರೆದೆ. ಒತ್ತಡವಿಲ್ಲದೆ ಪರೀಕ್ಷೆ ಹಬ್ಬ ಹೇಗಾಗುತ್ತೆ? ಪರೀಕ್ಷೆ ಯುದ್ಧ ಅಂತ ನೀವೆಲ್ಲ ಹೇಳ್ಕೊಂಬಂದಿರೋದು. ಪರೀಕ್ಷೆ ಹಬ್ಬ ಹೆಂಗಾಗುತ್ತೆ ನೋಡಿ? ತಲೆಯಲ್ಲಿ ಇದೆ, ಆದರೆ 3 ಗಂಟೆನಲ್ಲಿ ಹೊರಗೆ ತರಬೇಕಲ್ಲ,
3 ಗಂಟೆಯಲ್ಲಿ ತರಬೇಕಾದ್ರೆ ಒಳಗಿರೋದು ಹೊರಗೆ ಬರೋದು ಹೆಂಗೆ? ಮೆದುಳು ಓಪನ್ ಆಗಬೇಕು. ಮೆದುಳು ಯಾವಾಗ ಓಪನ್ ಆಗುತ್ತೆ? ಯಾವಾಗ ಸಂತೋಷವಾಗಿರ್ತಾರೋ, ಖುಷಿಯಾಗಿರ್ತಾರೋ, ಆನಂದವಾಗಿರ್ತಾರೋ, ಒತ್ತಡ, ಭಯ, ಆತಂಕ, ಉದ್ವೇಗ ಕಡಿಮೆ ಇರುತ್ತೋ ಅವಾಗ ಮೆದುಳು ಓಪನ್ ಆಗುತ್ತೆ. ಯಾವಾಗ ಹೆದರ್ಕೋತಿರೋ, ಭಯ ಇರುತ್ತೋ, ಆತಂಕ ಇರುತ್ತೋ, ಅಳ್ತಾ ಇರ್ತಿರೋ, ಬೇಸರದಲ್ಲಿ ಇರ್ತಿರೋ, ಮೆದುಳು ಕ್ಲೋಸ್ ಆಗಿಬಿಡುತ್ತೆ. ಅವಾಗ ಹೊರಗೆ ಬರಲ್ಲ. ಅಲ್ಲಿಗೆ ಹೊರಗೆ ಬರಬೇಕು ಅಂತಂದ್ರೆ ಖುಷಿಯಾಗಿರ್ಬೇಕು, ಒತ್ತಡ ಇರಬಾರದು. ಮಕ್ಕಳಿಗೂ ಅಷ್ಟೇ, ಓದೋದು, ಕೇಳೋದು, ಕಲಿಯೋದು, ಮಾಡೋದು, ಫಲಿತ ಕೇರಿ ನನಗೆ ಕೆಲಸ ಸಿಗುತ್ತೋ ಇಲ್ವೋ, ನನಗೆ ಅರ್ಥ ಆಗುತ್ತೋ ಇಲ್ವೋ. ಮೇಟ್ರು ಬರ್ತಿದ್ದಂಗೆನೆ ನನಗೆ ಅರ್ಥ ಆಗದೆ ಇದ್ರೆ ಅನ್ಕೊಂಡ್ರೆ ಅವನು ಅರ್ಥ ಆಗದಂಗೆ, ಈ ಮೇಟ್ರಾ ಅನ್ಕೊಂಡ್ರೆ ಅರ್ಥ ಆಗದಂಗೆ, ಇದಾ ಅನ್ಕೊಂಡ್ರೆ ಅರ್ಥ ಆಗದಂಗೆ. ತುಂಬಾ ಮಕ್ಕಳು, ನಾನು 600 ಮಕ್ಕಳು 2 ತಿಂಗಳಲ್ಲಿ ನನ್ನ ಶಾಲೆಯ ಅಡ್ಮಿಷನ್ಗೆ 600 ಮಕ್ಕಳ ಎಂಟ್ರೆನ್ಸ್ ಎಕ್ಸಾಮ್ ನೋಡಿದ್ದೀನಿ. ಕರೋನಾದಿಂದ ಎಲ್ಲರೂ 98.9 ಅಲ್ಲ, ಎಲ್ಲರಿಗೂ ಯಾವುದೋ ಒಂದು ಸಬ್ಜೆಕ್ಟ್ ಹೋಗ್ತದೆ, ಎಲ್ಲದರಲ್ಲೂ ಎಲ್ಲ ಕುಸಿದೋಗಿದ್ದಾರೆ, ಉತ್ಸಾಹ ಹೊಟ್ಟೋಗಿದೆ. ಇಂಥ ಸಂದರ್ಭದಲ್ಲಿ ಒತ್ತಡ ಸಹಜವಾಗಿ ಮಕ್ಕಳಿಗೆ ಇರೋದು. ಯಾಕೆಂದ್ರೆ ಅವ್ರಿಗೆ ಮುಂದೇನು ಅಂತ ಬಂದವರೆಲ್ಲ ಹೇಳ್ತಾರೆ. ಅವ್ರ ಅಪ್ಪ ಅಮ್ಮನ ಅನ್ನಿದ್ರೆ ಕೂತು ಏನು ಸರ್ ಹಿಂಗಾಗ್ಬಿಟ್ಟಿದ್ದಾನೆ, ಮಕ್ಕಳು ಸುಮ್ಮನೆ ನಿಂತಿದ್ದಾರೆ, ಅವ್ರಿಗೆ ಏನು ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅದರಲ್ಲೂ ಕೊರೋನಾ ನಂತರ ಅಂತೂ, ಕೋವಿಡ್ ನಂತರ ಒತ್ತಡ ಜಾಸ್ತಿಯಾಗಿದೆ. ಈ ಒತ್ತಡವನ್ನು, ಯಾರಿಗೆ ಒತ್ತಡ ಅನ್ನೋದನ್ನ ಮರೆತು ಈ ಚರ್ಚೆಯನ್ನು ನಿಲ್ಲಿಸಿ ಮೊದಲು ಈ ಒತ್ತಡದಿಂದ ಹೊರಗೆ ಬರೋದಕ್ಕೆ, ಅದು ಪೇರೆಂಟ್ಸ್ಗಾರಾಗ್ಬೋದು, ಮಕ್ಕಳಿಗಾರಾಗ್ಬೋದು, ಏನೇನೇನೇನೇನೇನು ಮಾಡಬೇಕು. ಈಗ ನಾನು ಪರೀಕ್ಷಣ ಹಬ್ಬ ಅಂತ ಕರೆದೆ. ಚೇತನ್ಜಿ, ಚರ್ಚೆಯನ್ನು ನಿಲ್ಲಿಸೋದಲ್ಲ, ಚರ್ಚೆಯಲ್ಲಿ ವಿಷಯಕ್ಕೆ ವಿಶದೀಕರಣ ಕೊಟ್ಟು ಕಲಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಬಿಡು, ಮುಂದುವರಿಸೋದಕ್ಕೆ. ಏನ ನರಿಯದ ಕಂದ ಕಲಿವ ಕಡು ಛಲದಿಂದ, ಏನ ನರಿಯದ ಕಂದ ಕಲಿವ ಕಡು ಛಲದಿಂದ, ಬರುಬರುತ ವಿದ್ವಾಂಸ ಕೊನೆಗೊಂದು ದಿವಸ, ಭ್ರಮರ ಕಲೆ ಹಾಕದಿರೆ ಮಕರಂದವೆಲ್ಲಿಹದು, ಕಲಿಕೆಯೇ ಕೌಶಲವೋ ಮುದ್ದು ರಾಮ ಅಂತ ಒಂದು ಪದ್ಯ ಇದೆ. ಆ ಪದ್ಯಕ್ಕೆ ತಕ್ಕಂತೆ ಚೇತನ್ಜಿಯವರು ಹೇಳುವುದು, ಮಕ್ಕಳ ಮನಸ್ಸು ಬ್ಲಾಟಿಂಗ್ ಪೇಪರ್ ಇದ್ದ ಹಾಗೆ. ಖಲೀಲ್ ಗಿಬ್ರಾನ್ನ ಮಾತು. ನೀವು ಕನ್ನಡದ ಉಪನ್ಯಾಸಕರು, ಕನ್ನಡ ಸಾಹಿತ್ಯೋಪಾಸಕರು. ಜನಪದದ ದೃಷ್ಟಿಯಲ್ಲಿ ನೀವು ಜಾನಪದ ಅನ್ನುವುದು ಅದು ಜ್ಞಾನಪದ, ಅದು ವಿಜ್ಞಾನ ಪದ, ಅದು ಸುಜ್ಞಾನ ಪದ ಅಂತ ಹೇಳಿ ಪ್ರತಿಪಾದಿಸ್ತಕ್ಕಂಥವರು. ಆದ್ದರಿಂದ ಈ ಶಬ್ದದಲ್ಲಿ ಚೇತನ್ಜಿಯವರು ಹೇಳ್ತಕ್ಕಂಥದ್ದು ಆ ಮಕ್ಕಳ ಮನಸ್ಸು ಹೇಗಿರುತ್ತನಕ್ಕೆ ಖಲೀಲ್ ಗಿಬ್ರಾನ್ ಉದಾಹರಣೆ ಅವರು ಕೊಡ್ತಾರೆ. ಬ್ಲಾಟಿಂಗ್ ಪೇಪರ್ ಇದ್ದ ಹಾಗೆ, ಏನು ಚಲ್ತೀವೋ ಅದನ್ನು ಪ್ಲಾಟಿಂಗ್ ಪೇಪರ್ ಹೀರ್ಕೊಳ್ಳುವ ಹಾಗೆ ಮಕ್ಕಳು ಹೀರ್ಕೊಳ್ಳುತ್ತೆ. ಆದ್ದರಿಂದ ಮಕ್ಕಳ ಮನಸ್ಸಿಗೆ ಒತ್ತಡ ಕೊಡ್ತಕ್ಕಂಥ ಆತುರ ಕಾತುರ ಅಂತಕ್ಕಂಥದ್ದು ಯಾರಪ್ಪ ಅಂದರೆ ತಂದೆ ತಾಯಿಗಳ ಮೂಲಕ ಮಕ್ಕಳ ಮನಸ್ಸಿಗೆ. ಆದ್ದರಿಂದ ಅವು ಇತಂಡ ಆಗುತ್ತೆ, ವಿತಂಡವಾದಕ್ಕೆ ಬರುತ್ತೆ. ಆದ್ದರಿಂದ ಅವುಗಳಿಗೆ ಹಾಗಾಗಬೇಕು, ನೀನು ಹೀಗಾಗಬೇಕು ಅಂತೇಳಿ ಕನಸಿಗೆ ಎಟಕದ ಕುಸುಮವನ್ನು ತೋರಿಸಕ್ಕೆ ಹೋಗೋದ್ರಿಂದ ಅವರುಗಳು ಏನಾಗ್ತಾರೆ ಅಂದರೆ ಕಕ್ಕಾಬಿಕ್ಕಿ ಆಗುವುದರ ಮೂಲಕ ಮಂಕಾಗಿ ಕುಳಿತುಕೊಳ್ಳುತ್ತಾರೆ. ಮನಸ್ಸು ಶಿಂಕ್ ಆಗುತ್ತೆ. ತಂದೆ ತಾಯಿಗಳ ನಡುವೆ ಅವರುಗಳ ಬಾಂಧವ್ಯ ಲಿಂಕ್ ಆಗೋದೇ ಇಲ್ಲ ಅನ್ನುವುದು ಚೇತನ್ಜಿಯವರ ಮಾತು. ತಾವೇನಂತೀರಿ? ಈಗ ಚೇತನ್ ಅವರು ಸರ್ ಹೇಳಿದ ಮಾತನ್ನೇ ಒಂದು ಆಧಾರವಾಗಿ ಇಟ್ಕೊಳ್ಳೋಣ. ಇಷ್ಟೆಲ್ಲ ಒತ್ತಡ ಇದೆ ಮಕ್ಕಳಿಗೆ. 2 ವರ್ಷದ ಅವಧಿಯಲ್ಲಿ ಮಕ್ಕಳು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಶಾಲೆಗೆ ಬಂದು ಸುಮ್ಮನೆ ನಿಂತ್ಕೊತಿದ್ದಾರೆ. ಅಪ್ಪ ಅಮ್ಮಂದರಿಗೆ ಗಾಬರಿ ಆಗ್ತಾ ಇದೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದರು. ಮಕ್ಕಳು ಅವರ ಕಲಿಕೆಯ ಬಗ್ಗೆ, ಅವರ ಒಂದು ಅಭ್ಯಾಸದ ಬಗ್ಗೆ, ಅವರ ನಡವಳಿಕೆಯನ್ನು ಬೆಳೆಸ್ಕೊಳ್ಳೋದ್ರ ಬಗ್ಗೆ ಅವರಿಗೆ ಕಾತರ ಇದ್ದರೆ, ಅವರಿಗೆ ಒಂದಷ್ಟು ಆಸಕ್ತಿ ಕಾಣಿಸ್ಕೊತಾ ಇದ್ದರೆ ಪೋಷಕರು ನೆಮ್ಮದಿಯಾಗಿರ್ತೀವಿ, ಶಿಕ್ಷಕರು ನೆಮ್ಮದಿಯಾಗಿರ್ತಾರೆ. ಮಕ್ಕಳಿಗೆ ಆ ಲವಲವಿಕೆ ಕಾಣ್ತಾ ಇದೆ ಅಂತ ಅಂದರೆ, ಮಕ್ಕಳಲ್ಲಿ ಆಸಕ್ತಿ ಕಾಣ್ತಾ ಇದೆ ಅಂತ ಅಂದರೆ ಶಿಕ್ಷಕರಿಗೂ ಆತಂಕ ಇರಲ್ಲ, ಪೋಷಕರಿಗೂ ಆತಂಕ ಇರಲ್ಲ. ನಮ್ಗೆ ಆತಂಕ ಆಗದೆ ಯಾವಾಗ ಅಂದರೆ, ಕಲಿಬೇಕಾದ ಮಕ್ಕಳು ಕಲ್ಲಂಗೆ ನಿಂತವಲ್ಲ ಅಂತ ಆತಂಕ ನಮಗೆ. ತಿಳ್ಕೋಬೇಕಾದ ಮಕ್ಕಳು ತಿಳ್ಕೊಳ್ಳೋ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದಾವಲ್ಲ ಅನ್ನೋ ಆತಂಕ ನಮಗೆ. ಅದಕ್ಕಿಂತ ದೊಡ್ಡ ಆತಂಕ ಇದೆ ಇವತ್ತು, ನೀವು ಅದನ್ನು ಗಮನಿಸಬೇಕು. ತಿಳ್ಕೊಳ್ಬಾರದನ್ನು ಹೆಚ್ಚು ಆಸಕ್ತಿಯಿಂದ ತಿಳ್ಕೊತಿದಾರಲ್ಲ, ಇದಕ್ಕೇನು ಮಾಡೋಣ? ಯಾವುದು ನಮ್ಮ ಮಕ್ಕಳ ಗಮನಕ್ಕೆ ಬರಬಾರ್ದು ಅಂತ ಹೇಳಿ ನಾವು ಅನ್ಕೊಂತೀವೋ ಅದನ್ನು ಬೇಗ ಗ್ರಹಿಸ್ಬಿಡ್ತವೆ, ಬೇಗ ಅನುಕರಿಸ್ಬಿಡ್ತವೆ, ಬೇಗ ಅಳವಡಿಸ್ಕೊಂಡ್ಬಿಡ್ತವೆ. ಯಾವುದನ್ನು ಕಲಿಬೇಕು ಅಂತ ಅಪೇಕ್ಷೆ ಪಡ್ತಿರ್ತೀವೋ ಅದರ ಬಗ್ಗೆ ಗಮನ ಹರಿಸೋಲ್ಲ, ಅಸಡ್ಡೆ ತೋರಿಸ್ತವೆ, ಹೇಳಿಕೊಟ್ರೂ ಕಲಿಯೋಲ್ಲ. ಇದು ನಮ್ಮ ಆತಂಕ. ಕಲಿಬಾರದನ್ನು ಕಲಿಯೋಕೆ ಹೋಗ್ತವೆ, ಕಲಿಬೇಕಾದದ್ದನ್ನು ಮರಿತಾ ಹೋಗ್ತವೆ. ನಮ್ಮ ಆತಂಕ ಇದು ಸ್ವಾಮಿ. ಕಲಿಬೇಕಾದದ್ದನ್ನು ಕಲಿತು ಬಿಟ್ರೆ ನಮಗೇನು ಆತಂಕ ಇಲ್ಲ. ಅವ್ರಿಗೆ ಆಸಕ್ತಿ ಯಾವುದಾದ್ರು ಕ್ಷೇತ್ರದಲ್ಲಿರಲಿ, ಆಸಕ್ತಿ ತೋರಿದರೆ ಸಾಕು. ಪಡೆಯಬೇಕಾದ ಅಂಕ ಪಡೆದ್ರೆ ಸಾಕು.
ಅಂಕ ಅಷ್ಟೇ ಅಲ್ಲ, ಅದರಿಂದ ಪಡಿಬೇಕಾದ ಅಂಕ ಪಡೆದರೆ ಅದು ಕ್ರಮಾಂಕ, ಇಲ್ಲದ್ರೆ ಕೊಡಲೇಬೇಕಾಗುತ್ತೆ. ಶ್ರೇಯಾಂಕ ಬಿಟ್ಟರೆ ಕೃಪಾಂಕ. ಅದರಿಂದ ಅವರ ನಮಗೆ ನಮ್ಮ ಒತ್ತಡ ಎಲ್ಲಿಂದ ಆರಂಭ ಆಗುತ್ತೆ ಅಂತ ಅಂದ್ರೆ, ನಮ್ಮ ನಾಗಶ್ರೀ ಅವರು ಹೇಳಿದ್ರು, ಹೆರಿಗೆ ಆಗುವಂತಹ ಸಂದರ್ಭದಲ್ಲೇ ಮಕ್ಕಳಿಗೆ ಒತ್ತಡ ಕೊಡ್ತಿದ್ದೀವಿ ಅಂತ. ಸ್ವಾಮಿ, ಒಂದು ಮಗು ಈಚೆಗೆ ಬಂದ ಕೂಡಲೇ ಆ ಮಗುವನ್ನು ನೋಡಿಕೊಂಡು ಜಗತ್ತು ಆ ಹೆತ್ತ ಅಮ್ಮನ ಮೇಲೆ ಒತ್ತಡ ಕೊಡುತ್ತೆ. ಹೆಣ್ಣು ಮಗು ಎತ್ತ ತಪ್ಪಿಗೆ ನೋಡೋರೆಲ್ಲ ಹೇಗೆ ನೋಡ್ತಿದ್ದಾರೆ ಎನ್ನುವಂತಹದ್ದನ್ನು ನೋಡಬಹುದು ನಾವಿವತ್ತು. ಆತಂಕ ಮಗುಗಲ್ಲ, ಮೊದಲು ಅಮ್ಮನಿಗೆ, ಆ ಮೂಲಕ ಅಪ್ಪನಿಗೆ. ನಾವು ಮಗು ಆಯ್ತು ಸ್ವಾಮಿ, ಹೌದು ಆಯಿತು, ಎಂಥ ಮಗು? ಹೆಣ್ಮಗು, ಹೋಗ್ಲಿ ಬಿಡಿ ಪರವಾಗಿಲ್ಲ ಅಂತಾರೆ. ಹೆಣ್ಮಗು ಹುಟ್ಟಿದೆ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಯಾರಾದರೂ ಉತ್ಸಾಹದಿಂದ ಆನಂದದಿಂದ ಆಲಂಗಿಸ್ಕೊಂಡಿದ್ದಾರಾ? ಇಲ್ಲ. ಪರವಾಗಿಲ್ಲ ಬಿಡಿ, ಯಾವುದಾದ್ರೇನು ಪರವಾಗಿಲ್ಲ ಬಿಡಿ ಅಂದರೆ ನಾವೇನೋ ಭಾಳ ಶೋಕದಲ್ಲಿದ್ದೀವಿ, ನಮಗೆ ಸಮಾಧಾನ ಮಾಡ್ತಿದ್ದೀವಿ ಅನ್ನೋ ಥರ ಹೇಳ್ತಿದ್ದಾರೆ. ಇದು ನೋಡಿ, ಅಲ್ಲಿ ಆತಂಕ ಇದೆ. ಒಂದು ಹೆಣ್ಣು ಮಗು ಹೆತ್ತ ತಾಯಿಗೆ ಆತಂಕ ಇದೆ. ಆಮೇಲೆ ಆ ಮಗು ಇರೋ ರೀತಿಯ ಬಗ್ಗೆ ಆತಂಕ ಇದೆ. ಸ್ವಲ್ಪ ಬೆಳಗಿರ್ಬೇಕಿತ್ತು, ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಮೂಗು ಸ್ವಲ್ಪ ಹಿಂಗಿರ್ಬೇಕಿತ್ತು, ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅಂತ. ಆ ಮಗು ಇರೋ ಪಾಡಿಗೆ ಇರ್ತದೆ. ಆ ಮೂಲಕ ತಂದೆ ತಾಯಿಗಳಿಗೆ ಆತಂಕ ಹೆಚ್ಚೋ ಕ್ರಿಯೆಗಳು ಸುತ್ತಲಿನ ಜಗತ್ತು ಮಾಡ್ತಿರ್ತದೆ. ನಮಗೆ ಎಷ್ಟು ಆತಂಕಗಳನ್ನು ತಡ್ಕೊಳ್ಳೋಣ, ಯಾವ್ಯಾವ ಆತಂಕಗಳನ್ನು ತಡ್ಕೊಳ್ಳೋಣ. ಎಲ್ಲ ಆತಂಕಗಳ ನಡುವೆ ಮಕ್ಕಳ ಬೆಳವಣಿಗೆ ಇನ್ನು ಹೆಚ್ಚು ಹೆಚ್ಚು ಆತಂಕಗಳನ್ನು ನಮಗೆ ಕೊಡ್ತಾ ಹೋಗ್ತವೆ. ಮಗು ಹೆಣ್ಣು ಮಗುವಾದ್ರೆ ಒಂದು ಆತಂಕ, ಗಂಡು ಮಗುವಾದ್ರೆ ಇನ್ನೊಂದು ರೀತಿಯ ಆತಂಕ. ಈ ಆತಂಕಗಳನ್ನು ಎದುರಿಸೋದೇ ತಂದೆ ತಾಯಿಗಳ ಒಂದು ಇದಾಗಿದೆ. ಅವರ ಬದುಕಿನ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಇಲ್ಲ, ತಂದೆ ತಾಯಿಗಳಿಗೆ ಜವಾಬ್ದಾರಿ ಪೂರ್ಣ. ಅವರು ಎಲ್ಲವನ್ನು ರೂಪಿಸಿಕೊಡಬೇಕು ಅನ್ನುವಂಥದ್ದು ನಿರೀಕ್ಷೆ ಮಾಡುವ ಕಾಲಘಟ್ಟದಲ್ಲಿ ನಿಂತಿದ್ದಾರೆ. ಪೂರ್ವಿಕರೆಲ್ಲ ಹಾಗಿರಲಿಲ್ಲ, ನೀವು ಅದನ್ನು ಗಮನಿಸಬಹುದಿತ್ತು. ಹಾಗಾಗಿ ಆ ನಮ್ಮ ಪೂರ್ವಿಕರಿಗೆ, ನಮ್ಮ ಪುರಾತನರಿಗೆ, ನಮ್ಮ ಹಿರೀಕರಿಗೆ, ತಂದೆ ತಾಯಿಗಳಲ್ಲಿ ಮಕ್ಕಳ ಬಗ್ಗೆ ಅಷ್ಟು ಆತಂಕ ಇರಲಿಲ್ಲ. 18 ಮಕ್ಕಳು ಹಡೆದರು, ನಿರ್ಮೂಲವಾಗಿದ್ದರು. ಇವತ್ತು ಒಂದು ಹಡ್ಕೊಂಡೆ 18ಕ್ಕಿಂತ 38 ಮಕ್ಕಳನ್ನು ಹಡೆದ ಆತಂಕವನ್ನು ಒಂದರಲ್ಲೇ ಅನುಭವಿಸುವಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈ ಆತಂಕವನ್ನು ಬಗೆಹರಿಸ್ಕೊಳ್ಳೋದು ಹೇಗೆ ಹೇಳ್ತಾರೆ ಚೇತನ್ ರಾಮ್ ಸಾಬ್. ಬಗೆಹರಿಸ್ಕೊಳ್ಳಿಕ್ಕೆ ಮಾರ್ಗಗಳಿದ್ದಾವೆ ಅಂತ. ಒಂದು ಮಗು ಅನೇಕ ದೂರುಗಳನ್ನು ಮನೆಗೆ ತಂದಾಗ ಆ ಒತ್ತಡದಿಂದ ತಂದೆ ತಾಯಿಗಳು ಹೇಗೆ ಹೊರಕ್ಕೆ ಬರ್ತಾರೆ, ಹೇಗೆ ಹೊರಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಮಗುವನ್ನು ಅನಿವಾರ್ಯವಾಗಿ ನಾವೇನಾದರೂ ನಮ್ಮ ಸಹೋದರಿ ಹೇಳಿದ ಹಾಗೆ ಅವು ಓರೆಕೋರೆಗಳನ್ನು ತಿದ್ದುವಂತಹ ಕೆಲಸಕ್ಕಾಗಿ ನಾವು ಮತ್ತೆ ಒಂದಷ್ಟು ದಂಡಿಸುವ ಕೆಲಸವನ್ನು, ಮತ್ತೊಂದಷ್ಟು ವಾಗ್ದಂಡನೆ ಮಾಡೋದು, ಏನೋ ಒಂದಷ್ಟು ಶಿಸ್ತು ಕ್ರಮ ಮಾಡೋದು ಮಾಡಬೇಕಾಗುತ್ತೆ. ಅದನ್ನು ನಾವು ಇಚ್ಛಾಪೂರ್ವಕವಾಗಿ ಮಾಡಲ್ಲ. ನಾವು ಮಕ್ಕಳನ್ನು ಬೈತೀವಿ, ನಮ್ಮ ಸಂತೋಷಕ್ಕೆ ಬೈತೀವಿ, ನಮಗೆ ಆನಂದಕ್ಕೆ ಬೈತೀವಿ ನಾವು ಮಕ್ಕಳನ್ನು. ನಮ್ಮ ಆನಂದಕ್ಕೆ ನಮ್ಮ ಮಕ್ಕಳನ್ನು ಬೈತಾ ಇಲ್ಲ, ನಮ್ಮ ಮಕ್ಕಳ ಕ್ಷೇಮಕ್ಕಾಗಿ ನಮ್ಮ ಮಕ್ಕಳನ್ನು ಬೈಬೇಕಾದಂಥ ಅನಿವಾರ್ಯ ಒತ್ತಡದಲ್ಲಿ ನಾವಿದ್ದೀವಿ. ಪುಟ್ಟಮ್ಮನಿಗೆ ಈ ಮಕ್ಕಳು ಅನ್ನುವ ಶಬ್ದವೇ ತಂದೆ ತಾಯಿಗಳ ಆ ಒಂದು ದೈನಂದಿನ ಬದುಕಿನ ಚಟುವಟಿಕೆಗೆ ಒಂದರ್ಥದಲ್ಲಿ ಬ್ರೇಕ್ ಅನಿಸಿದೆ. ಏಕೆಂದರೆ ಕೇಕ್ ಕತ್ತರಿಸಿ ಲೇಕ್ ಮೂಲಕ ಬಂದವರಿಗೆ ಶೇಕ್ ಅಂತ ಕೈಗೆ ಕೈ ಮಿಠಾಯಿಸಿದರೂ ಕೂಡ ಯಾವ ಸಂದರ್ಭದಲ್ಲಿ ಆ ಕೈಗಳಿಗೆ ನಮಗಳಿಗೆ ತಂದೆ ತಾಯಿಗಳಿಗೆ ತೋಳ ತೊಡಿಸುವಷ್ಟರ ಮಟ್ಟಿಗೆ ಎಲ್ಲಿ ಮಕ್ಕಳು ನಮ್ಮನ್ನು ಆತಂಕಕ್ಕೆ ಎಡೆಮಾಡ್ತಾರೋ ಅನ್ನುವಷ್ಟರ ಒಂದು ಭಯದ ವಾತಾವರಣ ಇವತ್ತು ನಿರ್ಮಾಣವಾಗ್ತಿದೆ. ಮದುವೆಯಾದ ನಂತರದಲ್ಲಿ ಮಕ್ಕಳನ್ನು ಪಡೀಬೇಕು, ಇನ್ನೂ ಮಕ್ಕಳಾಗಿಲ್ಲ ಅಂತಕ್ಕಂತಹ ಒಂದು ದೂರಿಗೆ ಅಲ್ಲಿ ದಂಪತಿಗಳಿಗೆ ಆತಂಕ. ಪಡೆದ ನಂತರದಲ್ಲಿ ಹೆಣ್ಣು ಮಗುವನ್ನು ಹಡೆದರೆ ಹೆಣ್ಣು ಹಡದಿಯ ಅನ್ನಿಸ್ಕೊಳ್ತಕ್ಕಂತಹ ಕಣ್ಣಿರ್ತಕ್ಕಂಥ ಜನ ಕಣ್ಣು ಬಿಟ್ಟು ನೋಡಿದಲೇ ಎದೆಗೆ ಹುಣ್ಣಾಗಿಸ್ತಕ್ಕಂಥ ಮಾತಿನಲ್ಲಿ ತೊಡತಕ್ಕಂಥ ಆತಂಕ. ಮದುವೆ ಮಾಡಿಕೊಟ್ಟ ನಂತರದಲ್ಲಿ ಇಂಥದನ್ನು ಕಟ್ ಹಾಕಿದೆಯಾ ಅಂತಕ್ಕಂಥ ಮೂದಲಿಕೆಯ ಆತಂಕ. ಉದ್ಯೋಗ ಸಿಕ್ಕಿದ್ರೆ ಉದ್ಯೋಗ ಅವನಿನ್ನೂ ಚೆನ್ನಾಗಿ ಓದಿದ್ರೆ ಮತ್ತು ಓದ್ಬೋದಿತ್ತಲ್ಲ ಅಂತಕ್ಕಂಥ ಮೂದಲಿಕೆಯ ಆತಂಕ. ಒಟ್ಟಿನಲ್ಲಿ ತಂದೆ ತಾಯಿಗಳ ಸಂಪೂರ್ಣ ಸೌಖ್ಯತೆಯಲ್ಲಿ ಸಮಾಧಾನಕ್ಕೆ ಎಡೆ ಕೊಡೋದೇ ಇಲ್ಲ ಅನ್ನೋದಕ್ಕೊಂದು ಪುಟ್ಟ ಸಂದರ್ಭ ಅಂತೇಳಿದರೆ, ಮಕ್ಕಳು ಓದುವಂಥ ಅವ್ರ ಪರಿಸ್ಥಿತಿಯಲ್ಲಿ ಓದಿಕೊಂಡು ಅವರು ಯೋಗ್ಯತೆಯಿಂದ ಬದುಕಿ ಬಾಳಿದ್ದೆ ಆದರೆ ತುಂಬ ಸಂತೋಷ, ಅದಕ್ಕೇನು ಅಡ್ಡಿ ಇಲ್ಲ. ಆದರೆ ಹಾಗಾಗದಲೇ ಇದ್ದಾಗ ಆತಂಕ ಆಗುತ್ತೆ ಅಂತಕ್ಕಂಥದ್ದು ಮಲ್ಲೇಶಪ್ಪನವ್ರು ಹೇಳಿದರು. ಅದಕ್ಕೊಂದು ರಾಜರತ್ನ ಹೇಳ್ತಾ ಇದೆ ಕತೆ. ಮನೆಯಲ್ಲಿ ನೋಡ್ರಿ ಹೆಂಗೆ ಹೇಳ್ಕೊಳ್ಳೋದ್ರಿ, ತುಂಬ ಮನಸ್ಸಿಗೆ ಬೇಜಾರಾಗಿದೆ ಅಂತ ಗಂಡನ ಹತ್ರ ಹೇಳಿದಾಗ, ಏನು ಬೇಜಾರು ನಿನಗೆ? ಅಲ್ಲ, ಯಾರ ಹತ್ರ ಹೇಳ್ಕೊಳ್ಳೋದು? ಯಾರ ಹತ್ರ ಹೇಳ್ಕೊಳ್ಳೋದು ಅಂದರೆ, ನಾನು ಗಂಡ ನೀನು ಹೆಂಡತಿ,
ಈಗಿರೋದು ಏಕಾಂತದಲ್ಲಿ ಏನು ಅಂತ ಹೇಳಿದ್ರು. ಅಲ್ಲ ಹೆಂಗೆ ಹೇಳೋದು ಅಂದರು. ಅಯ್ಯೋ ಕಥೆಯೇ ಹೇಳು, ಇಲ್ದರೆ 2 ಏಟು ಕೊಟ್ಟು ಬಾಯಿ ಬಿಡಿಸ್ಬೇಕಾಗತ್ತೆ ಅಂದರು. ಮಕ್ಕಳ ಬಗ್ಗೆ ರೀ ಅಂದರು. ಮಕ್ಕಳೇನು ಮಾಡುತ್ತವೆ ಅಂದರು. ಏನಿಲ್ಲ ರೀ, ಎಲ್ಲೇ ದುಡ್ಡಿಟ್ಟರು ದುಡ್ಡೇ ಕಣ್ಣಿಗೆ ಕಾಣದಂಗೆ ಆಗ್ಬಿಡುತ್ತೆ ಅಂದರು. ಯಾಕೆ ಅಂದರು. ಇಲ್ಲ ನಮ್ಮನೆ ಮಗನೇ ದುಡ್ಡು ಕದ್ದು ಬಿಡ್ತಾನೆ ಅಂದರು. ಕದ್ದು ಬಿಡ್ತಾನೆ, ಅವನು ಯಾಕೆ ಕದೀತಾನೆ ಅಂದರು. ನಾನು ಸಾಸಿವೆ ಡಬ್ಬಿಲಿಟ್ಟಿದ್ದೆ, ಇನ್ನೊಂದು ದಿನ ಇಂಗು ಡಬ್ಬಿಲಿಟ್ಟಿದ್ದೆ, ಮತ್ತೊಂದು ದಿನ ಕಾಫಿ ಪುಡಿ ಡಬ್ಬಿಲಿಟ್ಟಿದ್ದೆ. ಎಲ್ಲಿಟ್ಟರು ಅದು ಹೆಂಗೋ ಪತ್ತೆ ಮಾಡಿಬಿಡ್ತಾನೆ, ಹೊರಗಡೆ ಹೆಂಗ್ರಿ ಹೇಳ್ಕೊಳ್ಳೋದು ಅಂತಂದಾಗ ತಂದೆ ಅಂದ, ಆ ಆತಂಕ ತಂದು ರಾತ್ರಿ ಹೊತ್ತು ನನಗೆ ನಿದ್ದೆ ಇಲ್ದಂಗೆ ಯಾಕೆ ಮಾಡ್ತೀಯ? ಅದೇ ನಾನು ಕೊಡ್ತೀನಿ ಅವನಿಗೆ ದುಡ್ಡು, ಒಂದಿನೂ ಕಳ್ತನ ಆಗಲ್ಲ, ಒಂದಿನೂ ದುಡ್ಡು ಎತ್ತಿಲ್ವಲ್ಲ ಅವನು, ಆ ಥರ ಮಾಡು ಒಂದು. ಏನು ಮಾಡಿದೆ ನೀನು ಒಂದು? ಏನು ಮಾಡಿದೆ ಅಂದರೆ ಡಬ್ಬಗಳಲ್ಲಿಟ್ಟರೆ ಇರಲ್ಲ, ಅವನು ಓದೋ ಪುಸ್ತಕದಲ್ಲಿಡು, ದುಡ್ಡೇ ಕದಿಯಲ್ಲ ಅಂದರು. ಅರ್ಥಾತ್ ಓದೋದೇ ಇಲ್ಲ ಅವನು, ಏನು ದುಡ್ಡು ಖರ್ಚು ಮಾಡಿದರೆ ಏನು ಪ್ರಯೋಜನ ಅಂತ. ಆದ್ದರಿಂದ ಇಂತಹ ಒಂದು ಒತ್ತಡವನ್ನು ತಂದು ಹಾಕುವ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ನಾಗಾಲೋಟದಲ್ಲಿ ಸಾಕ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಲೆಗ್ ಬ್ರೇಕ್ ಅನ್ನುವುದು ಹಾಕುವುದೇ ಕಷ್ಟ ಆಗಿದೆ. ಅದೇ ತಂದೆ ತಾಯಿಗಳಿಗೆ ದಿನನಿತ್ಯದ ಆತಂಕ ಅಂತ ಮಲ್ಲೇಶಪ್ಪನವ್ರ ಮಾತು. ನೀವೇನಂತೀರಿ? ಮಾಮ, ಈಗ ಮಲ್ಲೇಶ್ ಸರ್ ಮಾತನ್ನು ಗಮನಿಸ್ಕೊಂಡ್ರೆ ಅವ್ರ ಮಾತನ್ನ ಸಾರಾಂಶ ಹೆಂಗಿತ್ತು ಅಂದ್ರೆ, ಮಕ್ಕಳ ಬೆಳವಣಿಗೆ ಅಂತಂದ್ರೆ ಅದು ತ್ರಾಸದಾಯಕ, ಅದು ಆನಂದದಾಯಕ ಅಲ್ಲ, ಅದು ತುಂಬಾ ಆತಂಕದ ಬದುಕೆ ಆಗೋಗ್ಬಿಡುತ್ತೆ ಜೀವನ ಇಡೀ ಅಂತೇಳಿ ಅವ್ರು ಹೇಳಿದ್ರು. ಮೊದ್ಲಿಗೆ ಹೇಳಿದ್ರು ಮಕ್ಕಳಿದ್ರೆ ಅದು 100 ಚಿಂತೆ, ಮಕ್ಕಳಿಲ್ಲ ಅಂದ್ರೆ ಒಂದೇ ಚಿಂತೆಪ್ಪ ಅಂತ ಹೇಳಿ. ಯಾಕೆ ನಾವು ಚಿಂತೆ ಜನಪದದಲ್ಲೂ ಇದೆ, ಮಕ್ಕಳಿದ್ದರೂ ಚಿಂತೆ, ಮಕ್ಕಳಿಲ್ಲದಿದ್ದರೂ ಚಿಂತೆ, ಆದ್ರೆ ಇದ್ದರೆ 100 ಚಿಂತೆ ಅಂತೇಳಿ ಹೇಳಿದ್ರು. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ. ಒಂದು ಸೊನ್ನೆ ತಾನೇ ವ್ಯತ್ಯಾಸ. ಹೌದು, ಚಿತೆಗೂ ಚಿಂತೆಗೂ ಏನು ವ್ಯತ್ಯಾಸ ಅಂತೇಳಿ ಸಂಸ್ಕೃತದಲ್ಲಿ ಒಂದ್ ಮಾತಿದೆ, ಸದಾ ಸಂತುಷ್ಟ ಚಿಂತಾನಾಂ ಸಂಪದಸ್ತು ಪದೇ ಪದೇ, ಸದಾ ದಾರಿದ್ರ ಚಿಂತಾನಾಂ ದರಿದ್ರಸ್ತು ಪದೇ ಪದೇ ಅಂತೇಳಿ. ನಾವು ಚಿಂತಮಯ ಬದುಕು, ನಮಗೆ ಆತಂಕ ಕೊಡ್ತಾರೆ ಮಕ್ಕಳು ಅಂದ್ರೆ ಅವ್ರು ಹಂಗೆ ಇದ್ ಬಿಡ್ತಾರೆ. ಚಿಂತೆಗೂ ಚಿತೆಗೂ ಏನ್ ವ್ಯತ್ಯಾಸ ಅಂತ ಹೇಳಿ ನಮ್ ರಾಮಿಗೆ ಕೇಳಿದ್ರೆ ಅವ್ರು ಚೆನ್ನಾಗಿ ಉತ್ತರ ಕೊಟ್ರು. ನೋಡ್ರಪ್ಪ, ಈ ಚಿಂತೆಗೂ ಚಿತೆಗೂ ಇಷ್ಟೇ ವ್ಯತ್ಯಾಸ. ಚಿತೆ ಅನ್ನೋದು ಕೆಲವು ಸಂಪ್ರದಾಯಗಳಲ್ಲಿ ಕಂಡು ಬರುವಂತ ಒಂದು ವಿಧಾನ, ಆದ್ರೆ ಚಿಂತೆ ಅನ್ನೋದಿದೆಯಲ್ಲ ಅದು ಜಾತ್ಯತೀತ ಅಂತ ಹೇಳಿ. ಆ ಜಾತ್ಯತೀತವಾಗಿರುವಂತ ಚಿಂತೆ ಎಲ್ಲರಲ್ಲೂ ಇರುತ್ತೆ. ಆದ್ರೆ ನಮ್ ಪ್ರಾರ್ಥನೆ ಇಷ್ಟೇ, ಅದನ್ನ ಚಿಂತೆ ಇದ್ರೆ ನೀವೇ ಇಟ್ಕೊಂಡ್ಬಿಡಿ, ಅದನ್ನ ಮಕ್ಳಿವರೆಗೂ ಕೊಡಬೇಡಿ ಅಂತ ಹೇಳಿ. ಒಂದ್ ಪುಟ್ಟ ಎಕ್ಸಾಂಪಲ್ ಅಂದ್ರೆ, ಮಕ್ಕಳು ಬೆಳೆದಿರ್ತಾರೆ. ಖಲೀಲ್ ಗಿಬ್ರಾನ್ ಅವ್ರದ್ದು ಒಂದು ಕವಿತೆ ಇದೆ, ನಾನು ಹೇಳ್ತೀನಿ ಅದನ್ನ. ಮಕ್ಕಳು ಅವ್ರಿಗೋಸ್ಕರ ಅವ್ರದ್ದು ಏನೋ ಒಂದು ಕನಸನ್ನ ನನಸು ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಈ ಭೂಮಿ ಮೇಲೆ ಜನ್ಮ ತಗೊಂಡಿರ್ತಾರೆ. ಆದ್ರೆ ನಾವು ಪೋಷಕರು ಏನ್ ಮಾಡಿರ್ತೀವಿ, ನಾನು ಓದಕ್ಕಾಗ್ಲಿಲ್ಲ, ನಾನು ಇಂಜಿನಿಯರ್ ಆಗಕ್ಕಾಗ್ಲಿಲ್ಲ, ನಾನು ವೈದ್ಯ ಆಗಕ್ಕಾಗ್ಲಿಲ್ಲ, ನಾನು ಸಂಗೀತಗಾರ ಆಗಕ್ಕಾಗ್ಲಿಲ್ಲ, ನೀನಾದ್ರೂ ಮಾಡು. ನಾನ್ ಭರತನಾಟ್ಯದ ಕಲಾವಿದೆ ಆಗ್ಬೇಕು ಅಂದ್ಕೊಂಡಿದ್ದೆ, ಆಗ್ಲಿಲ್ಲ, ನೀನಾದ್ರೂ ಆಗು. ನಾನು ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೆ, ಆಗ್ಲಿಲ್ಲ, ನೀನಾದ್ರೂ ಆಗು ಅಂತ ಹೇಳಿ 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 ಅವ್ರ ಕನ್ಸು ಏನೋ ಇರುತ್ತೆ. ಆದ್ರೆ ಅವ್ರ ಕನ್ಸನ್ನೆಲ್ಲ ನಾವು ಮುಚ್ಚಿಟ್ಟು ನಮ್ ಕನ್ಸನ್ನ ಅವ್ರಿಗೆ ಬಿತ್ತಕ್ ಹೋಗ್ತೀವಿ. ಅವಾಗ ಅದು ಅವ್ರ ಮಕ್ಳಿಗೆ ಒತ್ತಡ ಆಗತ್ತೆ. ಆಮೇಲೆ ಗೊತ್ತಿಲ್ದ ಹಾಗೆ ನಾವು ತಂದೆ ತಾಯಿ ಜಗಳ ಆಡುವಂಥದ್ದು, ಗಂಡ ಹೆಂಡತಿ ಏನು ಜಗಳ ಆಗುತ್ತೆ, ಅವ್ರಿಗೆ ಮಾನಸಿಕ ಒತ್ತಡ ಆಗುತ್ತೆ. ಹೌದು, ನಿಮ್ ಮಾತನ್ನು ಒಪ್ತೀನಿ ಸರ್. ಯಾನ್ ಕಲಿಬಾರ್ದಾಗಿತ್ತೋ ಅದನ್ನೆಲ್ಲ ಕಲಿತಾ ಇದಾವ್ ಮಕ್ಕಳು, ಏನ್ ನೋಡ್ಬಾರ್ದೋ ಅದನ್ನೆಲ್ಲ ನೋಡ್ತಾ ಇದಾರೆ. ಅದಕ್ಕೆ ಕಾರಣ ಏನು? ತಂದೆ ತಾಯಿಗಳೇ. ಯಾಕಂದ್ರೆ ಮಕ್ಕಳು ಶಾಲೆ ಬಿಟ್ಟು 5 ಗಂಟೆಗೆ ಮನೆಗೆ ಬರ್ತಾರೆ. ಆದ್ರೆ ಮನೆಗೆ ಬಂದಾಗ ಶಾಲೆನಲ್ಲಿ ಏನಾಗಿತ್ತು, ಹೋಗೋ ದಾರಿನಲ್ಲಿ ಏನಾಗಿತ್ತು, ಟೀಚರ್ ಏನ್ ಹೇಳಿದ್ರು, ಹೋಮ್ವರ್ಕ್ ಏನ್ ಕೊಟ್ರು, ಆ ಹೋಮ್ವರ್ಕ್ ಮಾಡದ್ನೋ ಮಾಡ್ಲಿಲ್ವೋ ಅದಕ್ಕೆ ಏನ್ ಅವ್ರು ಉತ್ತರ ಕೊಟ್ರು ಟೀಚರ್ಸು, ಸ್ನೇಹಿತರು ವಲಯದಲ್ಲಿ ಏನೇನ್ ವ್ಯಂಗ್ಯ ಮಾತುಗಳಾಯ್ತು, ಏನು ಹಾಸ್ಯಗಳಾಯ್ತು, ಅದನ್ನೆಲ್ಲ ಬಂದು ಅದನ್ನ ಹೇಳಲಿಕ್ಕಾಗ್ಲಿ, ಅದ್ರ ಬಗ್ಗೆ ಹೇಳ್ಕೊಂಡು ಆ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಲಿಕ್ಕಾಗ್ಲಿ ಮನೆಯಲ್ಲಿ ತಂದೆ ತಾಯಿನೇ ಇರಲ್ಲ. ಅಜ್ಜ ಅಜ್ಜಿ ಇರ್ತೀನಿ ಅಂತಂದ್ರು ತಂದೆ ತಾಯಿ ಇರಕ್ ಬಿಡಲ್ಲ. 5 ಗಂಟೆಗೆ ಮಕ್ಳು ಬರ್ತಾರೆ, 8 ಗಂಟೆಗೆ ಅಪ್ಪ ಅಮ್ಮ ಬರ್ತಾರೆ. 8 ಗಂಟೆಗೆ ಬಂದ ಅಪ್ಪ ಅಮ್ಮ ಅಡಿಗೆ ಮಾಡಿ ಮಲ್ಗ್ಲಿಕ್ಕೆ ಅವ್ರಿಗೆ ಸಮಯ ಆಗೋಗ್ಬಿಟ್ಟಿರುತ್ತೆ. ಇನ್ ಮಕ್ಳನ್ನ ಮಾತು ಕೇಳೋರು ಯಾರು? ಮಕ್ಳ ಭಾವನೆ ಅರ್ಥ ಮಾಡ್ಕೊಳ್ಳೋರು ಯಾರು? ಆದ್ರೆ ಮಕ್ಳು ಪಾಡಿಗೆ ಬಿಟ್ಬಿಟ್ರೆ, ನಾವು ಮಕ್ಕಳು ಏನೋ ಒಂದ್ ಒಳ್ಳೆ ಶಾಲೆಗೆ ಸೇರಿಸ್ಬಿಟ್ರೆ, ನಾನ್ ನಿರುಮ್ಮಳ ಅಪ್ಪ, ಅವ್ನು ಹೆಂಗೋ ಓದ್ಕೊಂಡು ಅವ್ನು ದೊಡ್ಡ ಇಂಜಿನಿಯರ್ ಆಗ್ತಾನೆ, ದೊಡ್ಡ ಡಾಕ್ಟರ್ ಆಗ್ತಾನೆ ಅಂತ ಹೇಳಿ ಬಿಟ್ಬಿಡ್ತೀವಿ. ಒಂದ್ ಒಳ್ಳೆ ಶಾಲೆಗೆ, ಅದು ಆರಂಕಿ ಇರುವಂತ ಫೀಸಿನ ಶಾಲೆಗೆ ಸೇರಿಸ್ಬೇಕು, ಅವಾಗ ಮಕ್ಳು ಕಲಿತಾರೆ. ಆರಂಕಿ ಇರೋ ಶಾಲೆಗೆ ಹೋಗ್ಬಿಟ್ಟು ಮಕ್ಳನ್ನ ಸೇರಿಸ್ಬಿಟ್ಟು ನಿಮ್ಮಲ್ಲಿ ಅವ್ರು ಹೇಳ್ತಾರೆ ಯೂನಿಫಾರ್ಮ್ ಇಲ್ಲೇ ತಗೊಳ್ಬೇಕಾಗತ್ತೆ, ಶೂ ಇಲ್ಲೇ ತಗೊಳ್ಬೇಕಾಗತ್ತೆ, ಬುಕ್ಸು ಇಲ್ಲೇ ತಗೊಳ್ಬೇಕಾಗತ್ತೆ, ಆಮೇಲೆ ಸ್ಕೂಲ್ ಬ್ಯಾಗ್ ಕೂಡ ಇಲ್ಲೇ ತಗೊಳ್ಬೇಕಾಗತ್ತೆ, ಊಟನೂ ಇಲ್ಲೇ ಮಾಡ್ಬೇಕು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ನಾವೇ ಕೊಡ್ತೀವಿ. ಕೊನೆಗೆ ಶಿಕ್ಷಕರು ಕೇಳ್ತಾರೆ, ಶಿಕ್ಷಣ ಅದನ್ನ ನೀವು ಹೊರಗಡೆ ಟ್ಯೂಷನ್ ಹತ್ರ ಮಾಡಿಸ್ಕೊಳ್ಳಿ ಅಂದ್ಬಿಡ್ತಾರೆ. ಅದೆಲ್ಲ ಅವಕಾಶಕ್ಕೆ ಎಡೆಗೊಡದಲ್ಲೇ, ಪ್ರೆಷರ್ ಇಲ್ಲದಲ್ಲೇ
ಪ್ಲೆಷರ್ ಮೂಲಕ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಶಿಕ್ಷಣ ಹೌದು. ಚೇತನ್ ರಾವ್. ಹಾಗಾಗಿ ನಿರ್ಮಳವಾಗಿ ಕೆಲವು ಸಲ ಇರ್ಬೇಕು ಅಂದಾಗ ಮಕ್ಕಳದ ಆಲೋಚನೆ ಹೇಗಿರುತ್ತೆ ಅಂದ್ರೆ ಮಮ್ಮ ಟೀಚರ್ ಹೇಳ್ತಾರೆ, ಅಪ್ಪ ಸರ್ ನಿಮ್ ಮಗುದು ಹಾಜರಾತಿ ಕಡಿಮೆ ಇದೆ ನೋಡಿ, ಆ ಮಗು ಎಲ್ಲಿ ಹೋಗ್ತಿದೆ ಏನ್ ಮಾಡ್ತಿದೆ ಗೊತ್ತಿಲ್ಲ, ಒಂದ್ ಸ್ವಲ್ಪ ಗಮನಿಸ್ಕೊಳ್ಳಿ ಸರ್, ಹಾಜರಾತಿ ಕಡಿಮೆ ಇದೆ ಅಂತ ಹೇಳಂದ್ರೆ ಅಪ್ಪ ಅಮ್ಮ ಅವ್ರಿಗೆ ಟೆನ್ಷನ್ ಇಲ್ಲ, ಒಳ್ಳೆ ಸ್ಕೂಲಿಗೆ ಸೇರ್ಸಿದೀನಿ ಓದ್ತಾನ್ ಬಿಡೋ ಅಂತೇಳಿ ಅವ್ರಿಗೊಂಥರ ಅಹಮ್ಮ. ಹಾಜರಾತಿ ಕಮ್ಮಿ ಇದೆಯಾ, ಅದಕ್ಕೀಗ ಏನ್ ಮಾಡ್ಬೇಕು ಸರ್, ಅವ್ರಿನ್ ಪರೀಕ್ಷೆನಲ್ಲಿ ಕೂರಕ್ ಆಗಲ್ಲ ಸರ್, ಪರೀಕ್ಷೆನಲ್ಲಿ ನಾವು ಕೂರಕ್ ಬಿಡಲ್ಲ ಅಂತ. ಪರೀಕ್ಷೆನಲ್ಲಿ ಕೂರಕ್ ಬಿಡಲ್ವಾ, ಸರಿ ಅವ್ನಿಗೆ ಹಂಗೆ ಆಗ್ಬೇಕು, ಅವ್ನು ನಿಂತ್ಕೊಂಡೇ ಪರೀಕ್ಷೆ ಬರೀಲಿ, ಅವ್ನು ಕೂತ್ಕೊಳ್ಳಲ್ವಾ ನಿಂತ್ಕೊಂಡೇ ಪರೀಕ್ಷೆ ಬರೀಲಿ ಅಂದ್ರೆ ಮಕ್ಕಳು ಅಷ್ಟು ನಿರ್ಮಳ ಆಗಿ ಇದು ಬಿಡ್ತಾರೆ. ಒಂದ್ ಮಗು ಕೇಳ್ತಾರೆ ಪ್ರಶ್ನೆ, ಈ ನಿಶ್ಚಿಂತ ಮಗುವಿನ ಮನಸ್ಸು ಹೇಗಿರುತ್ತೆ ಅಂತಂದ್ರೆ ಒಂದು ಪೋಷಕರು ಬಂದು ಕೇಳ್ತಾರೆ, ಒಂದು ಹಲ್ಲಿ ಬಗ್ಗೆ ಹೇಳಪ್ಪ, ಏನು ಹಲ್ಲಿ ಅಂದ್ರೆ ಏನು ಅಂತೇಳಿ ಕೇಳಿದಾಗ ಆ ಮಗು ಹೇಳುತ್ತೆ, ಸರ್ ಹಲ್ಲಿ ಅಂತಂದ್ರೆ ಅದು ಒಂದು ಕಡು ಬಡವ ಮೊಸಳೆ, ಅದು ಚಿಕ್ಕಂದ್ರಲ್ಲಿ ಹುಟ್ಟಿದಾಗ ಅದಕ್ಕೆ ಪೌಷ್ಟಿಕಾಂಶ ಸಿಕ್ಕಿರಲ್ಲ, ಬೋನ್ ವೀಟಾ ಸಿಕ್ಕಿರಲ್ಲ, ಹಂಗಾಗಿ ಅದ್ರದ್ದು ಪೌಷ್ಟಿಕಾಂಶದ ಕೊರತೆಯಿಂದ ಕಡು ಬಡವ ಮೊಸಳೆ ಆಗ್ಬಿಟ್ಟಿದೆ ಸರ್ ಹಲ್ಲಿ ಅನ್ನೋದು ಅಂತೇಳಿ ಹೇಳ್ತಾರೆ. ಇನ್ನೊಂದು ಉದಾಹರಣೆಯಲ್ಲಿ ಬೇಕು ಅಂದ್ರೆ ಇಬ್ರು ಮಾತಾಡ್ತಿರ್ತಾರೆ, ಒಬ್ಬ ಕೇಳ್ತಾನೆ, ಏಯ್ ನಿಂಗೆ ಈಜಕ್ ಬರುತ್ತೇನೋ ಅಂತ ಕೇಳ್ತಾರೆ, ನನೀಗ ಇಲ್ಲಪ್ಪ ಈಜಕ್ ಬರಲ್ಲ ಅಂತಾನೆ. ಏಯ್ ಆ ನಾಯಿ ನೋಡೋ, ಆ ನಾಯಿಗೂ ಈಜ್ ಬರುತ್ತೆ ಕಣೋ, ನಿನಗ್ ಬರಲ್ವಲ್ಲೋ ಅಂತೇಳಿ ಕೇಳ್ತಾನೆ. ಅದಕ್ಕೆ ಸರಿ ನಿನಗ್ ಈಜ್ ಬರುತ್ತಾ ಅಂತ ಈ ಕಡೆ ಅವ್ನು ಕೇಳ್ತಾನೆ. ಹೋ ನನಗೆ ಈಜ್ ಬರುತ್ತಪ್ಪ, ನಂಗೆ ಫಸ್ಟ್ ಕ್ಲಾಸ್ ಆಗಿ ಈಜಲ್ಲಿ ಫಸ್ಟ್ ಪ್ರೈಸ್ ಗೊತ್ತಾ ಅಂತ ಹೇಳ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ, ಹಂಗಾರೆ ನಾಯಿಗೂ ಈಜ್ ಬರುತ್ತೆ ನಿನಿಗೂ ಈಜ್ ಬರುತ್ತೆ, ನಿಮ್ಮಿಬ್ರಿಗೂ ವ್ಯತ್ಯಾಸ ಏನು ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ವ್ಯತ್ಯಾಸ ರಹಿತ ಒಂದು ಹಾಸ್ಯ ಆದ್ರೂ ಮಕ್ಕಳ ಒಂದು ವಿಶಾಲತೆ, ಮಕ್ಕಳ ಒಂದು ಕ್ರಿಯಾತ್ಮಕತೆ ನಿರುಮ್ಮಳವಾಗಿರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ತಂದು ಅಕಾಡೆಮಿಕ್ಸ್ಗೆ ತುಂಬ್ತೀವಿ. ಮೊನ್ನೆ ನೋಡಿದೆ ಮಾಮ, ಆ ಒಂದು SLC ಮೊನ್ನೆಯ ಪರೀಕ್ಷೆಯ ಫಲಿತಾಂಶದಲ್ಲಿ ಅವನಿಗೆ 625ಕ್ಕೆ 525 ಬಂದಿರುತ್ತೆ. ಸ್ನೇಹಿತ ಕೇಳ್ತಾನೆ, ಎಷ್ಟೋ ಮಾರ್ಕ್ಸ್ ನಿಂದು ಟೋಟಲ್ ಅಂದಾಗ 525 ಕೊಡೋ, 625ಕ್ಕೆ 525 ಬಂದಿದೆ ಅಂತ ಹೇಳ್ತಾನೆ. ಸರಿ 525ಕ್ಕೆ ಇಂಗ್ಲಿಷ್ ನಲ್ಲಿ ಎಷ್ಟು ಹೇಳ್ತಾರಪ್ಪ ಹೇಳು ಅಂತೇಳಿ ಲಿಟ್ರಲಿ ನಡೆದಿರೋ ಅಂತದ್ದು ವಿಡಿಯೋ ಬಂದಿದೆ. 525ಕ್ಕೆ ಇಂಗ್ಲಿಷ್ ನಲ್ಲಿ ಎಷ್ಟು ಹೇಳ್ತಾರೆ, ಏನಂತ ಹೇಳ್ತಾರಪ್ಪ ಹೇಳು ಅಂದ್ರೆ, ನಂಗೆ ಗೊತ್ತಿಲ್ಲ ಕಣೋ, ಹೋಗೋ ನಾನು ಮನೆಗೆ ಹೋಗ್ಬೇಕು ಅಂತೇಳಿ ಓಡ್ ಹೊಟ್ಟೋಗ್ತಾನೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಕೇವಲ ಮಾರ್ಕ್ಸ್ ಆಧಾರಿತ. ಯಾಕೆ ಪೋಷಕರು ಏನ್ ಹೇಳಿರ್ತಾರೆ, ನೋಡು ಇಷ್ಟು ಮಾರ್ಕ್ಸ್ ತೆಗೆದ್ರೆ ನೀನು ಈ ಕಾಲೇಜಿಗೆ ಸೇರಿಸ್ತೀನಿ, ಇಷ್ಟು ಮಾರ್ಕ್ಸ್ ತೆಗೆದ್ರೆ ನಿನ್ ಮನೆಯಲ್ಲೇ ಮೂಲೆಯಲ್ಲಿ ಬಿದ್ದಿರ್ಬೇಕಾಗತ್ತೆ ಅಂತೆಲ್ಲ ಹೇಳಿ ಮಾರ್ಕ್ಸ್ ತೆಗೆದ್ಬಿಟ್ರೆ ನಾನು ಪೋಷಕರನ್ನ ಸಂತೈಸ್ದಂಗೆ. ಯಾಕಂದ್ರೆ ಅವರಿಗೆ ಪೋಷಕರಿಗೆ ಒತ್ತಡ ಇರಲ್ಲ, ಪಕ್ಕದ ಮನೆಯವ್ರಿಗೆ ಕೇಳ್ತಾರೆ, ಪಕ್ಕದ ಮನೆಯವ್ರಿಗೆ ನಾನು ನನ್ನ ಮಗ ಇಷ್ಟು ತೆಗ್ದಿದ್ದಾನೆ ಅಂತೇಳಿ ಹೇಳ್ಕೊಳ್ಬೇಕು. ಆ ಒಂದು ಉದ್ದೇಶಕ್ಕೆ ಮಕ್ಳದ್ದು ಒಳ್ಳೆ ಮಾರ್ಕ್ಸ್ ಇರಬೇಕು ಅಂತೇಳಿ ಕೇಳ್ತಾರೆ. ಆಮೇಲೆ ಶುಭಾ ಮೇಡಮ್ ರಿಯಾಲಿಟಿ ಶೋ ಬಗ್ಗೆ ಬಹಳ ಒಳ್ಳೆ ವಿಷಯನ ಹೇಳಿದ್ರು. ಹೌದು, ಒತ್ತಡ ಪೋಷಕರಿಗೆ ಇರುತ್ತೆ ರಿಯಾಲಿಟಿ ಶೋನಲ್ಲಿ, ಆದ್ರೆ ಅದಕ್ಕೂ 4 ಪಟ್ಟು 10 ಪಟ್ಟು ಒತ್ತಡ ಆ ಮಕ್ಕಳಲ್ಲಿರುತ್ತೆ. ಇವತ್ತು ಎಲ್ಲಾ ಮಕ್ಕಳನ್ನ ಒಂದು ಸಂಗೀತಕ್ಕೆ ಸೇರಿಸ್ತಾರೆ, ಒಂದು ಡ್ಯಾನ್ಸ್ ನೃತ್ಯ ಶಾಲೆಗೆ ಸೇರಿಸ್ತಾರೆ ಅಂದ್ರೆ ಮೊದಲು ಅವ್ರಿಗೆ ಹೋಗಿ ಐಡೆಂಟಿಟಿ ಕೊಡೋದೇ ಇನ್ನೊಂದು 1 ತಿಂಗಳಲ್ಲಿ ನನ್ನ ಮಗ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಬೇಕು. ಅಲ್ಲಿ ಕಲೆಗೆ ಬೆಲೆನೇ ಇಲ್ಲ. ಆ ಮಗು ಈ ಕಲೆ ಅನ್ನೋದು ಆತ್ಮ ವಿಕಾಸಕ್ಕ ಕಲಿಬೇಕಂತೆ, ಆತ್ಮ ವಿಲಾಸಕ್ಕಾಗಲ್ಲ, ಅದು ವಿಕಾಸ ಆಗ್ಬೇಕು. ಆದ್ರೆ ನಾವು ವಿಕಾಸ ಆಗಕ್ಕೆ ಬಿಡ್ತಾ ಇಲ್ಲ, ಹೋಗ್ಬೇಕು ರಿಯಾಲಿಟಿ ಶೋನಲ್ಲಿ ತೋರಿಸ್ಬೇಕು. ಆತ್ಮ ವಿಕಾಸಕ್ಕಾಗಿ ಕಲಿಯಬೇಕೇ ಹೊರತು ಆತ್ಮ ವಿಲಾಸಕ್ಕಲ್ಲ. ಅದಕ್ಕೆ ನಮ್ಮ ಕನ್ನಡದ ಕವಿಯತ್ರಿ ಶಿವಮೊಗ್ಗದಲ್ಲೇ ಇರುವ ಸವಿತಾ ನಾಗಭೂಷಣ್ ಒಂದು ಕವಿತೆಯಲ್ಲಿ ಹೇಳ್ತಾರೆ, ಕರು ಹಾಲು ಕುಡಿಸಬೇಕು ಎಂದು ಹಸು ಅದು ನೇರವಾಗಿ ಕೊಟ್ಟಿಗೆಗೆ ಬಂದಿದೆ, ಕರು ಹಾಲು ಕುಡಿಯುತ್ತಿದೆ. ಹಂದಿ ರಸ್ತೆ ಇಲ್ಲಿ ಕೊಠಡಿಗಳಲ್ಲಿ ಓಡಾಡಿದರೂ ಮರಿಗಳನ್ನು ಕಟ್ಟಿಕೊಂಡು ಅದಕ್ಕೆ ಹಾಲು ಕುಡಿಸುತ್ತಲೇ ಜೊತೆಯಲ್ಲಿದೆ. ನಾಯಿಗಳು ಬೀದಿಯಲ್ಲಿ ತಿರುಗಿದರೂ ತನ್ನ ಮರಿಗಳ ಜೊತೆಯಲ್ಲಿ ಅದು ಸಾಗುತ್ತಿದೆ. ಕತ್ತೆಯೂ ಕೂಡ ತನ್ನ ಮರಿಯ ಜೊತೆಯಲ್ಲಿ ತಾನು ಶಬ್ದ ಮಾಡಿದಾಗ ಅದಕ್ಕೆ ಶಬ್ದ ಮಾಡುವುದನ್ನು ಕಲಿಸುತ್ತದೆ. ಆನೆ ಅದು ಕೂಡ ತನ್ನ ಮಗುವನ್ನು, ಹೆತ್ತ ಮಗುವನ್ನು ತನ್ನ ಕಾಲ ಮೇಲೆ ತಾನು ನಿಲ್ಲುವ ಹಾಗೆ ಅದಕ್ಕೆ ಶಕ್ತಿ ತುಂಬುತ್ತಿದೆ. ಈ ಅರ್ಥ ಬರುವ ರೀತಿಯಲ್ಲಿ ಒಂದು ಕವಿತೆಯನ್ನು ಬರೆದು ಕಡೆಯಲ್ಲಿ ಒಂದು ಸಾಲು ಹಾಕ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಮಕ್ಕಳು ಮನೆಯ ಬಾಗಿಲು ಕಾಯುತ್ತಲೇ ಇದ್ದಾರೆ, ತಂದೆ ತಾಯಿಗಳೇ ಪತ್ತೆ ಇಲ್ಲ, ಇನ್ನೂ ಬಂದಿಲ್ಲ. ಈ ರೀತಿಯ ಒಂದು ಭಾವನೆಯಲ್ಲಿ ಕವಿತೆಯ ಮೂಲಕ ಹೇಳಿದ ಮಾತನ್ನು ಪುಟ್ಟಮ್ಮ ಹೇಳ್ತಾ ಇದೆ. ಮಕ್ಕಳಿಗೆ ತಾಯ್ತನದ ತಂದೆಯ ಒಂದು ಪ್ರೀತಿಯೇ ಲಭ್ಯವಾಗ್ತಿಲ್ಲ. ಹಾಸ್ಪಿಟಾಲಿಟಿ ಇಲ್ಲದಲೇ ಇರ್ತಕ್ಕಂಥ ಹಾಸ್ಟೆಲ್ಗಳಿಗೆ ತುಂಬಿ ಅವುಗಳಿಗೆ ಮನೆಯ ವಾತಾವರಣೀಯ ನಡಿಗೆ, ಉಡುಗೆ, ತೊಡುಗೆ, ಅಡಿಗೆಗಳ ರುಚಿಯೇ ಇಲ್ಲದಲೇ ಅಲ್ಲೆಲ್ಲಿಯೋ ಕೂರಿಸಿ ಒತ್ತಾಯಕ್ಕೆ ಸೇರಿಸಿ ಮನೆಯಲ್ಲಿ ತೊಂದರೆ ತಪ್ಪಿಸಿಕೊಳ್ಬೇಕು ಅನ್ನುವ ರೀತಿಯಲ್ಲಿ ಹೊರಕ್ಕೆ ಹಾಕಿದರೆ ಚಾರಿಟಿ ಬಿಗನ್ಸ್ ಅಟ್ ಹೋಮ್ ಅನ್ನುವ ಮಾತಿಗೆ ಅರ್ಥ ಏನು? ಆದ್ದರಿಂದ ಮಕ್ಕಳ ವಿಕಾಸಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು
ತಂದೆ ತಾಯಿಗಳು ಮಕ್ಕಳಿಗೆ ಹೇರುವಂತಹ ಒತ್ತಡತೆಯ ಮೂಲಕ ಮನೆಯಲ್ಲಿ ಪಾಠ ಕಲಿಯೋಕ್ಕಿಂತ ನೀನು ಹಾಸ್ಟೆಲ್ಗೆ ಹಾಕಬೇಕು, ನಿನಗೆ ಅವಾಗಲೇ ಬುದ್ಧಿ ಬರೋದು ಅನ್ನುವ ಮಾತಿನಿಂದ ಅವುಗಳ ಸ್ವಾತಂತ್ರ್ಯ ಅಪಹರಣ ಆಗಿರುವುದರಿಂದ ಮಕ್ಕಳ ಒತ್ತಡ ವಿಪರೀತವಾಗಿದೆ ಎನ್ನುವುದು ಪುಟ್ಟಮ್ಮನ ಮಾತು. ನೀವೇನಂತೀರಿ? ಹೌದು, ಮೊದಲೆಲ್ಲ ಹೇಳ್ತಿದ್ರು ಸರ್ ಮಾಮ, ಮಕ್ಕಳಿರಲ್ಲವ ಮನೆ ತುಂಬ ಅಂತ. ಈಗ ಮಕ್ಕಳಿದ್ರೆ ಒಂದೇ ಸಾಕು ಅಂತೀವಿ ನಾವು. ಮಕ್ಕಳೇ ಯಾಕವ್ವ ಈಗ ಮಕ್ಕಳೇ ಯಾಕವ ಅಂತೀವಿ. ಯಾಕಂತಂದ್ರೆ ಮೊದಲು ಬರಿತಿದ್ರು ಎಲ್ಲ, ಮನೆಗೆ ಒಂದು ಹೆಣ್ಣು, ಒಂದೆರಡು ಗಂಡು, 2 ಮಕ್ಕಳಿರ್ಲಿ, 3 ಮಕ್ಕಳಿರ್ಲಿ, ಮನೆ ತುಂಬಾ ಮಕ್ಕಳಿರ್ಬೇಕು ಅನ್ನೋದೊಂದು ಬಹಳ ದೊಡ್ಡ ಪರಿಕಲ್ಪನೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಮನೆಗಳ, ನಮ್ಮ ಸಂಸ್ಕೃತಿಯಲ್ಲಿ. ಆದ್ರೆ ಇವತ್ತು ತಂದೆ ತಾಯಿಗಳು ಬಯಸೋದು ಒಂದೇ ಮಗು. ಕಾರಣ ಏನು ಅಂತಂದ್ರೆ, ನಾಗೇಶ್ರೀ ಅವ್ರು ಹೇಳಿದ್ರು, ನಿಜಕ್ಕೂ ಹೌದದು. ಯಾಕಂದ್ರೆ ತಂದೆ ತಾಯಿಗಳಿಗೆ ನಾವು ಯಾವಾಗಲೂ ಏನನ್ಸುತ್ತೆ ಅಂತಂದ್ರೆ, ತುಂಬಾ ಮಕ್ಕಳನ್ನ ಮಾಡ್ಕೊಂಡ್ಬಿಟ್ರೆ ಎಲ್ಲ ಅವ್ರಿಗೆ ಎಜುಕೇಶನ್ ಹೆಂಗೆ ಕೊಡೋದಪ್ಪ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅವ್ರಿಗೆ ಶಿಕ್ಷಣ ಕಲಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ನನಗೆ ಹೇಳೋದು, ಒತ್ತಡ ತರೋದು ಕೇವಲ ಮಕ್ಕಳು ಮಾತ್ರ ಅಲ್ಲ, ಈ ಇನ್ಸ್ಟಿಟ್ಯೂಷನ್, ಸಂಸ್ಥೆಯ ಅಧಿಕಾರಿಗಳು ಕೂಡ ಪೋಷಕರಿಗೆ ಕಾಲ್ ಮಾಡ್ತಾರೆ, ಕರೆ ಮಾಡ್ತಾರೆ. ನೋಡಿ, ನಿಮ್ಮ ಮಕ್ಕಳದ್ದು ಫೀಸ್ ತುಂಬಿಲ್ಲ, ಇಷ್ಟು ಫೀಸ್ ತುಂಬಬೇಕು, ಇಷ್ಟು ಬ್ಯಾಗಿಗೆ ಕೊಡಬೇಕು, ಇಷ್ಟು ಹಾಸ್ಟೆಲಿಗೆ ಕೊಡಬೇಕು, ಅದಕ್ಕೆ ಕೊಡಬೇಕು, ಇದಕ್ಕೆ ಕೊಡಬೇಕು. ಅಷ್ಟೆಲ್ಲ ಪೂರೈಸುವುದರಲ್ಲೇ ಮಗ್ನರಾಗುವ ತಂದೆ ತಾಯಿಗಳು ಮನೆಗೆ 5 ಗಂಟೆಗೆ ಬರೋದು ಹೆಂಗ್ ಸ್ವಾಮಿ? ಅವರಷ್ಟೆಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕಾದ್ರೆ ಲಕ್ಷಾಂತರ ರೂಪಾಯಿ ಇವತ್ತು ಸಂಪಾದನೆ ಮಾಡಬೇಕಾಗಿದೆ. ಇವತ್ತು ಒತ್ತಡಗಳನ್ನ ಹಾಕ್ತಾ ಇರೋದು ಶಿಕ್ಷಣ ಸಂಸ್ಥೆಗಳು ನಮ್ಮ ಪೋಷಕರ ಮೇಲೆ. ಅದು ಒಂದು ಅಂಶವೇ ನಾವು ಗಮನಿಸಬೇಕು. ಚೇತನ್ ರಾಮ್ ಸರ್ ಅಂತ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರುವಂತವರು ಪರೀಕ್ಷೆಯನ್ನ ಹಬ್ಬ ಅಂತ ಸಂಭ್ರಮಿಸುವ ಒಂದು ದೊಡ್ಡ ಪರಿಕಲ್ಪನೆಯನ್ನ ಕೊಟ್ಟವರು. ಆದ್ರೆ ನನಗನ್ಸೋದು ಸರ್, ನಮಗೆ ಎಷ್ಟೋ ಬಾರಿ ಪೋಷಕರ ಮೇಲೆ ಹಾಕುವ ಈ ಒತ್ತಡಗಳ ಕಾರಣ ಮಕ್ಕಳಿಗೆ ತಟ್ಟೋದಿಲ್ಲ ಇದು ಅಂತ. ನೀವು ಹೇಳ್ತೀರಿ ಸರಿ, ಮಕ್ಕಳೇ ಮಾಡಬೇಕು, ಮಕ್ಕಳೇ ಬರಿಬೇಕು, ಆದ್ರೆ ಇಡೀ ಪೆನ್ನಿನ ಹಿಂದೆ, ಇಡೀ ಅವರ ಯೋಚನೆ ಹಿಂದೆ ತಾಯಿ ಇರ್ತಾಳೆ, ಮನೆ ಇರುತ್ತೆ, ಶಿಕ್ಷಣ ಅನ್ನೋದಿರುತ್ತೆ. ಇವತ್ತು ಅಮ್ಮ ಹೇಳ್ಕೊಟ್ಟದ್ದನ್ನ, ಅಮ್ಮ ಮಾಡೋದನ್ನ ತುಂಬಾ ಸುಂದರವಾಗಿ ಅವ್ರು ನೆನ್ಪಿಟ್ಕೊಳ್ತಾರೆ. ಒಂದು ಪುಟ್ಟಿ ಇದ್ಲು, ಒಂದು ಚಿಕ್ಕ ಹುಡುಗಿ, LKG ಓದ್ತಾ ಇದ್ಲು ಅವಳು. ಎಲ್ಲರೂ ಕೇಳಿದ್ರಂತೆ ಸ್ಕೂಲ್ನಲ್ಲಿ, ಟೀಚರ್ ಕೇಳಿದ್ರು, ಯಾರು ಬೆಳಿಗ್ಗೆ ಬೇಗ ಹೇಳ್ತೀರಿ ಅಂತ. ಯಾರು ಕೈ ಎತ್ತಲಿಲ್ಲ, ಆ ಹುಡುಗಿ ಮಾತ್ರ ಕೈ ಎತ್ತಿದ್ಲು. ಎಷ್ಟೊತ್ತಿಗೆ ಹೇಳ್ತೀಯಮ್ಮ? 5 ಗಂಟೆಗೆ ಹೇಳ್ತೀನಿ ಮಿಸ್. ಯಾರು ಹೇಳಿದ್ರು? ನಮ್ಮ ಮಮ್ಮಿ ಹೇಳಿದ್ರು ಮಿಸ್, 5 ಗಂಟೆಗೆ ಹೇಳ್ತೀನಿ ಮಿಸ್. ಹೌದಾ? ಎಲ್ಲರಿಂದ ಚಪ್ಪಾಳೆ ಹೊಡಿಸಿದ್ರು. ನಮ್ಮ ಪುಟ್ಟಿ ನೋಡ್ರಪ್ಪ 5 ಗಂಟೆಗೆ ಹೇಳ್ತಾಳೆ ಅಂತ. ಆಮೇಲೆ ಟೀಚರ್ ಕೇಳಿದ್ರು, ಹೌದು, ನೀನು 5 ಗಂಟೆಗೆ ಇದ್ದು ಏನ್ ಮಾಡ್ತೀಯಾ ಅಂತ. ಅದಕ್ಕೆ ಅವಳು ಹೇಳ್ತಾರೆ, 5 ಗಂಟೆಗೆ ಹೇಳ್ತೀನಿ, ಸುಸ್ಸು ಮಾಡ್ತೀನಿ, ಮತ್ತೆ ಮಲಗ್ತೀನಿ ಅಂತ. ನೋಡಿ, ಇವತ್ತು ಯಾಂತ್ರಿಕವಾಗ್ತಾ ಇದೆ ಇದು. ಶಿಕ್ಷಣ ಅನ್ನೋದು ಕೂಡ ಇವತ್ತು ಯಾಂತ್ರಿಕ ಆಗ್ತಾ ಇದೆ. ಮಕ್ಕಳ ಮೇಲೆ ಹೊರೆಯನ್ನ ಹಾಕೋದಕ್ಕಿಂತ ಯಾಂತ್ರಿಕ ಒತ್ತಡ ಮಕ್ಕಳ ಮೇಲೂ ಕೂಡ ನಾವು ಮಾಂತ್ರಿಕತನದಿಂದ ಹೇಳ್ತಾ ಇದ್ದೀವಿ ಅಂತ ಅವರಂತಾರೆ. ಶಿಕ್ಷಣ ಸಂಸ್ಥೆ ನಡೆಸುವ ನೀವೇನಂತೀರಿ? ಏನೂ ಇಲ್ಲ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಸುಜ್ಞಾನ 4 ಕೂಡ ಮುಖ್ಯ. ಆದರೆ ಸುಜ್ಞಾನವನ್ನ ಬಿಟ್ಟು ನೀವು ಎಲ್ಲಿ ವ್ಯಾಲ್ಯೂ ಎಜುಕೇಶನ್ ಬಿಟ್ಟು ಒತ್ತಡ ನಿವಾರಣೆ ಮಾಡಿಕೊಂಡು, ನಿರ್ವಹಣೆ ಮಾಡಿಕೊಂಡು ನೀವು ಹೇಗೆ ಈ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನವನ್ನು ಕೊಡಬೇಕು ಅನ್ನೋದನ್ನು ಹೇಳದೆ, ಅಂದ್ರೆ ಸುಜ್ಞಾನವನ್ನು, ನಾನು ಚಿಕ್ಕವನಾಗಿದ್ದಾಗ ನನಗಿನ್ನೂ ಜ್ಞಾಪಕ ಇದೆ, 5ನೇ ಕ್ಲಾಸಲ್ಲಿ ಬಾದ್ರಾಣಾಚಾರ್ ಅಂತ ಒಬ್ರು ಮೇಷ್ಟ್ರು ಬಂದು ಪ್ರಹ್ಲಾದಂದು, ನಚಿಕೇತಂದು, ಶ್ರವಣ್ ಕುಮಾರಂದು ಕತೆ ಹೇಳೋರು. ನಾವು ಓದಿದ ಪುಸ್ತಕ ಭಾರತ ಭಾರತಿ, ಬಾಲಮಿತ್ರ, ಚಂದಮಾಮ. ಇವತ್ತು ಕಾರ್ಟೂನ್ ನೆಟ್ವರ್ಕು, ಕಂಪ್ಯೂಟರ್ ನೆಟ್ವರ್ಕು, ಕಂಪ್ಯೂಟರ್ ಗೇಮ್ಸು, ಕ್ರಿಕೆಟ್ ಬ್ಯಾಟು, ಇವತ್ತು ರಾತ್ರಿ 10 ಗಂಟೆ ಆದರೆ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ. ಮಕ್ಕಳಿಗೆ ಪರಿಸರವೇ ಇಲ್ಲ, ಸಂಸ್ಕೃತಿಯ ಪರಿಚಯ ಇಲ್ಲ, ವ್ಯಾಲ್ಯೂ ಎಜುಕೇಶನ್ ಇಲ್ಲ, ಅವ್ರಿಗೆ ವ್ಯಕ್ತಿತ್ವ ವಿಕಸನ ಮಾಡ್ಕೊಳ್ಳೋಂಥದ್ದು ಗೊತ್ತಿಲ್ಲ, ದೇಶ ಪ್ರೇಮಗಳೇ ಇಲ್ಲ. ಪರೀಕ್ಷೆ ಒಂದು ಹಬ್ಬ ಅಂತ ಹೇಳ್ಕೊಡುವ, ಹೇಗೆ ಹಬ್ಬ ಮಾಡ್ಕೋಬೇಕು ಅನ್ನುವ ಒತ್ತಡ ನಿವಾರಣೆ. ಅಂದ್ರೆ ಮಕ್ಕಳು ಪ್ರಾಡಕ್ಟ್ ಆಗಿದ್ದಾರೆ, ಬ್ರ್ಯಾಂಡ್ ಆಗಿದ್ದಾರೆ, ಇಷ್ಟು ಇನ್ವೆಸ್ಟ್ ಮಾಡ್ತಿದೀವಿ, ಇಷ್ಟು ವಾಪಸ್ ಬರಬೇಕು, ಅವರಿಂದ ಮುಂದೆ ಹೀಗಾಗಬೇಕು ಅನ್ನುವ ಒಂದು ಬ್ರ್ಯಾಂಡ್ ಕಲ್ಪನೆಯನ್ನು ನೀವು ಇಟ್ಕೊಂಡ ತಕ್ಷಣ ಪ್ರಾಡಕ್ಟ್ ಆಗ್ತಾರೆ ಮಕ್ಕಳಾಗಿ ಉಳಿಯೋದಿಲ್ಲ. ಅದರಿಂದ ಒತ್ತಡವನ್ನು ನಾವು ಮಕ್ಕಳ ಮೇಲೆ ಹಾಕ್ತಾ ಇದ್ದೀವಿ. ಯಾವುದೇ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬಾರನ್, ದಡ್ಡ ವಿದ್ಯಾರ್ಥಿ ಅನ್ನೋನು ಹುಟ್ಟೇ ಇಲ್ಲ. ಆದರೆ ದಡ್ಡತನವನ್ನು ನಾವು ಅವ್ರ ಮೇಲೆ ಹೇರ್ತಾ ಇದ್ದೀವಿ. ಅವರಿಗೆ ಒತ್ತಡ ತಂದು ನಾನು ಹೀಗೆ, ನಾನು ನಾಲಾಯಕು, ನನ್ನ ಕೈನಲ್ಲಾಗಲ್ಲ, ನಾನು ದಡ್ಡ, ನಾನು ಪಾಸ್ ಮಾಡೋಕ್ಕಾಗಲ್ಲ, ನಂಗೆ 100 ತೆಗಿಯೋಕ್ಕಾಗಲ್ಲ, ನಾನು ಮುಂದೆ ಏನಾಗ್ತೀನೋ, ನಾನು ಇಂಥವ್ರ ಹೊಟ್ಟೆಲಿ ಹುಟ್ಟಿದ್ರು ಹೀಗಾಗ್ಬಿಟ್ಟೆ ಅಂತ ಅವ್ರಿಗವರೇ ಅಂದ್ಕೊಳ್ಳೋ ಹಾಗೆ ನಾವು ಒತ್ತಡವನ್ನು ತಂದು ಅನ್ಕೊಂಡು ಯತ್ ಭಾವಂ ತದ್ಭವತಿ ಹಾಗಾಗ್ಬಿಟ್ಟಿದ್ದಾರೆ. ಸಹೃದಯ ಪ್ರೇಕ್ಷಕರೇ, ಒಟ್ಟಾರೆ ಒತ್ತಡ ಅನ್ನತಕ್ಕಂಥದ್ದು ಮಕ್ಕಳ ಮೇಲೆ ಹೇರುತ್ತಿದ್ದೇವೋ ಅಥವಾ ಮಕ್ಕಳು ಪೋಷಕರ ಮೇಲೆ ಅವರು ಹೇರುತ್ತಿದ್ದಾರೋ ಅನ್ನುವ ಈ ಮಾತುಕತೆಗಳಲ್ಲಿ
ವಾದಕ್ಕೆ ವಾದ ಅಲ್ಲ, ಅದು ಮಾತಿಗೆ ಮಾತ, ಸ್ವಾದಕ್ಕೆ ಸ್ವಾದ. ಕೆನವಾಲ ಕಡೆದು ನವನೀತಮಂ ತೆಗೆದೆ ಬಾಯಿಗೆ ಗಿನಿದಾಗಿ ಸವಿಯುವಂತೆ ವರ್ತನೆಗಳು ನಮ್ಮಲ್ಲಿ ಬಂದಾಗ ಒತ್ತಡ ನಿವಾರಣೆ ಆಗುವುದು ಸಾಧ್ಯವಿದೆ. ಆದ್ದರಿಂದ ಮನಸ್ಸನ್ನು ಚಿನ್ನ ಮಾಡಿಕೊಳ್ಳಬೇಕೇ ಹೊರತು ಖಿನ್ನವಾಗಿಸಿಕೊಳ್ಳಬಾರದು. ನಾವು ಬರೀ ಬಣ್ಣವಾಗಿಸಿಕೊಂಡಿದ್ದೇ ಆದರೆ ಖನ್ನ ಆಗುತ್ತೆ. ಆ ದೃಷ್ಟಿಯಲ್ಲಿ ಮುರಿಯಬಾರದು ಮನಸ್ಸು ಭಾವತಲ್ಲಣದಲ್ಲಿ, ಮುರಿಯಬಾರದು ಮನಸ್ಸು ಭಾವತಲ್ಲಣದಲ್ಲಿ. ಮುರಿದು ಹೋದರೆ ಮುರಳಿ ನಾದ ಸುಖವೆಲ್ಲಿ, ಮುರಳಿ ಹೋದರೆ ಅದು ಸುರುಟಿ ಹೋದರೆ ನಾದ ಸುಖವೆಲ್ಲಿ. ಆದ್ದರಿಂದ ಇಂತಹ ನಾದ ಸುಖ ಬರಬೇಕಾದರೆ ಅನವಶ್ಯಕವಾಗಿ ನಾವು ಮಕ್ಕಳಿಗೆ ಆಸೆ ಆಕಾಂಕ್ಷೆಗಳನ್ನು ಪ್ರಲೋಭಿಸಿ ನಾವು ಒತ್ತಡಕ್ಕೆ ಸಿಕ್ಕಿ ಮಕ್ಕಳನ್ನೂ ಒತ್ತಡಕ್ಕೆ ಅವರು ಅನುಗುಣವಾಗಿ ವರ್ತಿಸುವಂತೆ ಮಾಡಿದ್ದೇ ಆದರೆ ಇದು ಒಕ್ಕಟ್ಟು ಅನ್ನುವುದು ಬಿಕ್ಕಟ್ಟಾಗಿ ದಿಕ್ಕೆಟ್ಟು ಹೋಗುತ್ತೆ. ಆದ್ದರಿಂದ ಶಾಲೆಯೇ ದೇವಾಲಯ, ವಿದ್ಯಾರ್ಥಿಗಳೇ ದೇವರು, ಅಧ್ಯಾಪಕನೇ ಪುರೋಹಿತ, ಪಠ್ಯಪುಸ್ತಕಗಳೇ ಪೂಜಾ ದ್ರವ್ಯಗಳು, ಬೋಧನೆಯ ಮಂತ್ರ, ಶಾಲೆಯ ಬೆಲ್, ದೇಗುಲ ಗಂಟೆ, ವಿದ್ಯಾರ್ಥಿಗಳ ನಲಿವು, ದೈವ ಸಾಕ್ಷಾತ್ಕಾರ ಅನ್ನತಕ್ಕಂತಹ ಎರಡು ಕಡೆಯ ಶಾಲೆಗಳು ಹಾಗಾಗಬೇಕು. ಯಾಕೆಂದರೆ ತಾಯಿ ಮೊದಲ ಪಾಠಶಾಲೆ ಮಕ್ಕಳಿಗೆ, ತಂದೆ ಮೊದಲ ಪಾಠಶಾಲೆ ಮಕ್ಕಳಿಗೆ. ಹಾಗೆ ಅದನ್ನು ಕಲಿಸುವಾಗ ಪೇರೆಂಟ್ಸ್ ಮತ್ತು ಟೀಚರ್ಸ್ ಅನ್ನುವ PT ಇದೆಯಲ್ಲ, ಅದು ಪಿಟಿ ಬಿಟ್ಟಿದ್ದೇ ಆದರೆ ಪ್ಯೂರಿಟಿ, ಈ ಅಡೋರೆನ್ಸ್, ಆ ರೈಟ್ವುಡ್ನೆಸ್, ಈ ಎನ್ಲೈಟನ್ಡ್, ಎ ನೋಬಲ್ನೆಸ್, ದಿ ಟ್ರೂತ್, ಎಸ್ ಸರ್ವಿಸ್ ಅದು ಪೇರೆಂಟ್ಸಲ್ಲಿ ಬಂದದ್ದೇ ಆದರೆ ಟೀಚರ್ಸಲ್ಲಿ ಟಿ ಟಾಲರೆನ್ಸ್, ಈ ಎಲೋಕ್ವೆನ್ಸ್, ಆಕ್ಟಿವ್ನೆಸ್, ಸಿ ಕಾಲಿಗ್ರಾಫರ್, ಹೈ ಮೈಂಡೆಡ್ ಥಿಂಕಿಂಗ್, ಈ ಎಂಬಾಲ್ಡನ್, ಆ ರೂಲರ್, ಬಾಯ ಬಗಲಲ್ ದೊಣ್ಣೆ, ಗೊತ್ತಾಯ್ತಾ ಹೆಣ್ಣೆ. ಆದ್ದರಿಂದ ಇಂತಹ ಒಂದು ಅರ್ಥವಂತಿಕೆಯಲ್ಲಿ ಮುಖಾಮುಖಿ ಆದಾಗ ಮಾತ್ರ ಅವರುಗಳ ಮತ್ತು ತಂದೆ ತಾಯಿಗಳ ನಡುವಿನಲ್ಲಿ ಹಸನ್ಮುಖಿಯಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ, ಸದಾ ಸುಖಿಯಾಗಿರ್ತಾರೆ. ಆ ಕಾರಣದಿಂದ ಪೋಷಕರು, ಶಿಕ್ಷಕರು, ಮಕ್ಕಳು ಯಾವತ್ತು ಮುಖಾಮುಖಿಯಾಗಿರಲಿ ಅಂತಕ್ಕಂತಹ ಮಾತಿನ ಮಲ್ಲೆಯರ ಮಾತುಗಳನ್ನು ಕೇಳಿದ್ದೀರಿ. ಇದನ್ನು ಅರ್ಥ ಮಾಡಿಕೊಂಡು ಅಂಥ ಸುಖವನ್ನು ಅನುಭವಿಸೋದ್ರ ಕಡೆಗೆ ಮುಖ ಮಾಡಿಸೋಣ ಅಂತಕ್ಕಂಥದ್ದೇ ನನ್ನ ನಿಮ್ಮ ನಡುವಿನ ಮಲ್ಲಮಲ್ಲಿಯರ ಮಾತಿನ ಪೂಜಾರಪ್ಪನ ಅಂತರಂಗದ ಕಳಕಳಿ. ಏನಂತೀರಿ? ಮುಂದಿನ ಹರಟೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.